ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂಥ ವ್ಯಕ್ತಿ ವಿಕಾಸದ ಹಂತಗಳಲ್ಲಿ ನಮ್ಮ ಪರೀಕ್ಷೆ ದೃಷ್ಟಿಯಿಂದ ಒಂದು 4 ಹಂತಗಳು ಏನಾಗ್ತವೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಆ 4 ಹಂತಗಳಲ್ಲಿ ಇವತ್ತಿನ ಅವಧಿಯಲ್ಲಿ ಶೈಶವ ವ್ಯವಸ್ಥೆ ಮತ್ತು ಬಾಲ್ಯ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಏನು ಮಾಡೋಣಪ್ಪ ಅಂದ್ರೆ ಸ್ಟಡಿಯನ್ನು ಮಾಡೋಣ. ಈ ವಿಡಿಯೋ ಸೆಷನ್ದಲ್ಲಿ ಶೈಶವ ವ್ಯವಸ್ಥೆ ಮತ್ತು ಬಾಲ್ಯ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಇಲ್ಲಿವರೆಗೂ ಈ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವ ಮತ್ತು ಇನ್ನೂ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು ಅನ್ನೋದ್ರ ಸಹ ಏನಪ್ಪ ಅಂದ್ರೆ MCQsಗಳು ಏನಪ್ಪ ಅಂದ್ರೆ ಈ ವಿಡಿಯೋ ಕೊನೆಯದಲ್ಲಿ ಏನಪ್ಪ ಅಂದ್ರೆ ಡಿಸ್ಕಸ್ ನಿಮ್ಮ ಜೊತೆ ಮಾಡಲಾಗ್ತದೆ. ನೋಡ್ರಿ, ವ್ಯಕ್ತಿ ವಿಕಾಸದಲ್ಲಿ ಎಷ್ಟು ಹಂತಗಳಂತ ಬರ್ತಾವಂತ ನೋಡಿದಾಗ 10 ಹಂತಗಳು ಬರ್ತವೆ. ಆಲ್ರೆಡಿ ಏನಪ್ಪ ಅಂದ್ರೆ ಈ ಸ್ಲೈಡ್ ಅನ್ನು ನಾವು ಅಧ್ಯಯನ ಮಾಡಿದ್ವಿ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳ ಬಗ್ಗೆ, ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪರಿಕಲ್ಪನೆ ಬಗ್ಗೆ, ವಿಕಾಸದ ಹಂತಗಳನ್ನು ನಾವು ಡಿಸ್ಕಸ್ ಮಾಡುವಾಗ ಈ 10 ಹಂತಗಳು ಏನಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ವಿ. ಎಲ್ಜಿಬೆತ್ ಬಿ ಅರ್ಲಕ್ ಅವ್ರು ಏನಪ್ಪ ಅಂದ್ರೆ ವ್ಯಕ್ತಿ ವಿಕಾಸದ 10 ಹಂತಗಳು ಏನಪ್ಪ ಅಂದ್ರೆ ಗುರುತಿಸ್ತಾರೆ. ಆದ್ರೆ ಈ 10 ಹಂತಗಳು ಏನಪ್ಪ ಅಂದ್ರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುದೇವಪ್ಪ ಅಂದ್ರೆ ಒಂದು ಶೈಶವ ವ್ಯವಸ್ಥೆ ಬರ್ತದ, ಒಂದು ಬಾಲ್ಯ ವ್ಯವಸ್ಥೆ ಬರ್ತದ, ನೆಕ್ಸ್ಟ್ ಏನಪ್ಪ ಅಂದ್ರೆ ತಾರುಣ್ಯ ವ್ಯವಸ್ಥೆ ಬರ್ತದ, ನೆಕ್ಸ್ಟ್ ವಯಸ್ಕ ಅಂತ ಬರ್ತದೆ. ಇದು ಏನಪ್ಪ ಅಂದ್ರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದೆ. ನೀವೇನ್ ಮಾಡ್ರಿ ಅಂದ್ರೆ ಸಾಧ್ಯವಾದಷ್ಟು ಇದನ್ನ ಏನ್ ಮಾಡ್ರಿ, ಈ ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ಬಿಡ್ರಿ. ಯಾಕಂದ್ರೆ ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರೆ ಈ ಅಂತ ಯಾವ ವರ್ಷದಿಂದ ಪ್ರಾರಂಭವಾಗಿ ಎಲ್ಲಿವರೆಗೆ ಇರ್ಬೋದು, ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಮಗ ಕೇಳ್ಬೋದು ಪ್ರಶ್ನೆಗಳು. ಆ ದೃಷ್ಟಿಯಿಂದ ಏನ್ ಮಾಡ್ರಪ್ಪ ಅಂದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಗೋರಿ. ನೋಡ್ರಿ, ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಹಂತಗಳ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಹಂತಗಳು ಇಂಪಾರ್ಟೆಂಟ್ ಅಂತ ಹೇಳಿದಂದ್ರೆ 4 ಇಂಪಾರ್ಟೆಂಟ್ ಆಗ್ತಾವ. ಒಂದು ಶೈಶವ ವ್ಯವಸ್ಥೆ, ಬಾಲ್ಯ ವ್ಯವಸ್ಥೆ, ತಾರುಣ್ಯ ವ್ಯವಸ್ಥೆ, ನೆಕ್ಸ್ಟ್ ವಯಸ್ಕತ ಅಂತ ಬರ್ತಾವ. ಅದರಲ್ಲಿ ಮೊದಲನೇದು ಬಂದು ಏನಪ್ಪಾ ಅಂದ್ರ ಶೈಶವ ವ್ಯವಸ್ಥೆ ಅಂತ ಬರ್ತದೆ, ಇನ್ಫ್ಯಾನ್ಸಿ ಅಂತ ಬರ್ತದ. ಇದು 0ದಿಂದ ಪ್ರಾರಂಭವಾಗಿ ಏನಾಗ್ತದಪ್ಪ ಅಂದ್ರ 2 ವರ್ಷಗಳ ಅವಧಿವರೆಗೆ ಏನಪ್ಪ ಅಂದ್ರ ಮಗುವಿನ ಶೈಶವ ವ್ಯವಸ್ಥೆ ಅವಧಿ ಆಗಿದೆ. ಎಲ್ಲಿಂದ ಪ್ರಾರಂಭ ಆಗ್ತದ್ರಿ? ಅದು 0ದಿಂದ ಪ್ರಾರಂಭ ಆಗಿ 2 ವರ್ಷಗಳವರೆಗೆ ಯಾವ ಅವಧಿ ಇರ್ತದಂದ್ರ ಶೈಶವ ವ್ಯವಸ್ಥೆ ಇರ್ತದ. ಇದು ಶೈಶವ ವ್ಯವಸ್ಥೆ ಏನಾಗ್ತದಂದ್ರ ಒಂದು ಮಗುವಿನ ಜೀವನದ ತಳಹದಿ ಕಾಲ ಆಗ್ತದೆ. ಒಂದು ಮಗುವಿನ ಜೀವನದ ತಳಹದಿಯ ಕಾಲ ಎಲ್ಲಿಂದ ಪ್ರಾರಂಭ ಆಗ್ತಾವ ಅಂದ್ರ ಮಗುವಿನ ಜನನದಿಂದ, ಅಂದ್ರೆ ಶೈಶವ ವ್ಯವಸ್ಥೆಯಿಂದ ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತದ. ನೋಡ್ರಿ, ಈ ಕಾಲವು ದೈಹಿಕವಾಗಿ, ಮಾನಸಿಕವಾಗಿ ಸಂಯೋಗಾತ್ಮಕ ವಿಕಾಸಗಳ ತಳಹದಿಯಾಗಿದೆ. ಮಗು ದೈಹಿಕವಾಗಿರ್ಬೋದು, ಮಾನಸಿಕ ಆಗಿರ್ಬೋದು, ಸಂವೇಗಾತ್ಮಕ ಆಗಿರ್ಬೋದು, ಇವೆಲ್ಲ ವಿಕಾಸಗಳ ತಳಹದಿ ಯಾವ್ದಂದ್ರ ಶೈಶವ ವ್ಯವಸ್ಥೆ ಆಗ್ತದ. ಯಾವ್ದಾಗ್ತದ? ಶೈಶವ ವ್ಯವಸ್ಥೆ ಆಗ್ತದ. ನೋಡ್ರಿ, ಈ ಶೈಶವ ವ್ಯವಸ್ಥೆ ಮಗುವಿನ ಜನನದಿಂದ ಪ್ರಾರಂಭವಾಗಿ ಪೂರ್ವ ಬಾಲ್ಯ ವ್ಯವಸ್ಥೆಯವರೆಗೆ ಏನಾಗ್ತದಂದ್ರ ಮುಂದುವರಿಯುವುದು. ಅಂದ್ರ ಆಲ್ರೆಡಿ ಏನಪ್ಪ ಅಂದ್ರೆ ಇದನ್ನ ಮೊದಲೇ ಹೇಳ್ಬಿಟ್ಟಿನಿ. ಮಗು ಜನನ ಆದ ದಿನದಿಂದ ಏನಾಗ್ತದಪ್ಪ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆವರೆಗೆ ಏನಾಗ್ತದಪ್ಪ ಅಂದ್ರೆ ಇದು ಮುಂದುವರಿಯುತ್ತದೆ. ನೆಕ್ಸ್ಟ್ ಬಾಲ್ಯ ವ್ಯವಸ್ಥೆ ಬಗ್ಗೆ ಡಿಸ್ಕಸ್ ಮಾಡುವಾಗ ಪೂರ್ವ ಬಾಲ್ಯ ವ್ಯವಸ್ಥೆ ಮತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದ ವಿಕಾಸ, ನೆಕ್ಸ್ಟ್ ಮುಂದೆ ಉತ್ತರ ಬಾಲ್ಯ ವ್ಯವಸ್ಥೆ ಬಗ್ಗೆ ಡಿಸ್ಕಸ್ ಮಾಡುವಾಗ ಅದ್ರ ಬಗ್ಗೆ ನಾವು ಏನಪ್ಪ ಅಂದ್ರೆ ಮಾತಾಡೋಣ. ಈ ಶೈಶವ ವ್ಯವಸ್ಥೆಯನ್ನ ಜೀನ್ ಪಿಯಾಜಿ ಅವರು ಸಂವೇದನಾ ಗತಿ ಅಂತ ಏನಪ್ಪ ಅಂದ್ರ ಕರೆದ್ರು. ನಮಗೆ ಎಕ್ಸಾಮ್ ಒಳಗೆ ಕೇಳ್ಬೋದು, ಏನಂತ ಕೇಳ್ಬೋದಪ್ಪ ಅಂದ್ರ ಜೀನ್ ಪಿಯಾಜಿ ಅವರು ಈ ಕೆಳಗಿನ ವಿಕಾಸದ ಯಾವ ಹಂತವನ್ನು ಸಂವೇದನಾ ಗತಿ ಅಂತ ಗುರುತಿಸಿದವರು ಅಥವಾ ಕರೆದ್ರು ಅಂತ ನಮಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಶ್ನೆಯನ್ನ ಕೇಳ್ಬೋದು. ಇಲ್ಲಿ ನೋಡ್ರಿ, 1ನೇ ಆಪ್ಷನ್ ಏನಪ್ಪ ಅಂದ್ರ ಶೈಶವ ವ್ಯವಸ್ಥೆ ಇರಲಿ, 2ನೇ ಆಪ್ಷನ್ ಬಾಲ್ಯ ವ್ಯವಸ್ಥೆ ಇರಲಿ, 3ನೇ ಆಪ್ಷನ್ ಉತ್ತರ ಬಾಲ್ಯ ಇರಲಿ, ಇದು ಪೂರ್ವ ಬಾಲ್ಯ ಮಾಡ್ಕೋರಿ. ನೆಕ್ಸ್ಟ್ 4ನೇ ಆಪ್ಷನ್ ಏನಂದ್ರ ತಾರುಣ್ಯ ವ್ಯವಸ್ಥೆ ಇರಲಿ. ಇದ್ರಾಗ ರೈಟ್ ಆನ್ಸರ್ ಯಾವ್ದಾಗತ್ತ? ಎ ಆಪ್ಷನ್ ಆಗುತ್ತೆ. ಯಾವ್ದಾಗತ್ತ? ಎ ಆಪ್ಷನ್. ಅಂದ್ರ ಜೀನ್ ಪಿಯಾಜಿ ಅವರು ಏನಪ್ಪಾ ಅಂದ್ರ ಶೈಶವ ವ್ಯವಸ್ಥೆನ ಏನಂತ ಕರೆದ್ರ ಅಂದ್ರ ಸಂವೇದನಾ ಗತಿ ಅಂತ ಏನಪ್ಪಾ ಅಂದ್ರ ಕರೀತಾರೆ.
ನೋಡ್ರಿ, ಈ ಶೇಷ ವ್ಯವಸ್ಥೆಯಲ್ಲಿ ಅಂದ್ರೆ ಈ ಹಂತದಲ್ಲಿ ಮಗುವಿನಲ್ಲಿ ಹಂ ಕೇಂದ್ರೀಕೃತ ಕಾಲ ಇರ್ತದ. ನೋಡ್ರಿ, ಇದನ್ನು ಪೂರ್ತಿಯಾಗಿ ಒಂದ್ಸಲ ಓದ್ಬಿಡ್ತೀನಿ. ಈ ಹಂತದಲ್ಲಿ ಹಂ ಕೇಂದ್ರೀಕೃತ ಕಾಲ ಅಂದರೆ ಎಲ್ಲರೂ ತನ್ನನ್ನೇ ಪ್ರೀತಿಸಬೇಕು, ಎಲ್ಲರೂ ನನ್ನನ್ನೇ ಗೌರವಿಸಬೇಕು, ಎಲ್ಲ ವಸ್ತುಗಳು ನನಗೇ ಬೇಕು ಎನ್ನುವ ಮನೋಭಾವ ಹೊಂದಿರುವುದು ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಆ ಸ್ಟೇಜ್ ಏನಪ್ಪಾ ಅಂದ್ರೆ ದಾಟಿ ಬಂದಿದ್ದೀವಿ. ಶೇಷ ವ್ಯವಸ್ಥೆ ಹಂತದಲ್ಲಿ ಮಗುವಿನಲ್ಲಿ ಏನಾಗಿರ್ತದಂದ್ರ ಹಂ ಕೇಂದ್ರೀಕೃತ ಭಾವನೆ ಏನಾಗಿರ್ತದಪ್ಪ ಅಂದ್ರ ಅತಿ ಹೆಚ್ಚಾಗಿ ಕಂಡು ಬರ್ತದ. ನಮಗೆ ಎಕ್ಸಾಮ್ ಕೇಳ್ಬೋದು, ಈ ಕೆಳಗಿನ ಯಾವ ಹಂತದಲ್ಲಿ ಅಥವಾ ವಿಕಾಸದ ಯಾವ ಹಂತದಲ್ಲಿ ಮಗುವಿನಲ್ಲಿ ಅತಿ ಹೆಚ್ಚು ಹಂ ಕೇಂದ್ರೀಕೃತ ಭಾವನೆಗಳು ಕಂಡು ಬರುತ್ತವೆ ಅಂತ ಕೇಳ್ಬೋದಲ್ಲ. ಹಂ ಕೇಂದ್ರೀಕೃತ ಭಾವನೆ ಅಂದ್ರೆ ಏನು, ಹಂ ಕೇಂದ್ರೀಕೃತ ಕಾಲ ಅಂದ್ರೆ ಏನು? ನೋಡ್ರಿ, ಹಂ ಕೇಂದ್ರೀಕೃತ ಕಾಲ ಅಥವಾ ಭಾವನೆ ಅಂದ್ರೆ ಈ ಪ್ರಪಂಚ, ಯಾವ ಪ್ರಪಂಚ, ಪ್ರಸ್ತುತ ನಾವು ವಾಸಿಸ್ತಿರುವಂತ ಪ್ರಪಂಚ, ಅದು ನಮಗಾಗ್ಯದ, ಅದೇನದ ನಮಗಾಗ್ಯದ. ಇಲ್ಲಿ ಎಲ್ಲರೂ ಏನ್ ಮಾಡ್ಬೇಕು, ನನ್ನನ್ನೇ ಪ್ರೀತಿಸಬೇಕು, ಎಲ್ಲರೂ ನನ್ನನ್ನೇ ಗೌರವಿಸಬೇಕು, ಎಲ್ಲ ವಸ್ತುಗಳು, ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ಏನಾಗಬೇಕು, ನನಗೇ ಬೇಕು ಅಂತ ಮನೋಭಾವ ಯಾರಲ್ಲಿ ಇರ್ತದಪ್ಪ ಅಂದ್ರ ಒಂದು ಮಗುವಿನಲ್ಲಿ ಇರ್ತದ. ಏನಿರ್ತದ, ಮಗುವಿನಲ್ಲಿ ಇರ್ತದ. ಹಾಗಾದ್ರೆ ಕೆಲವೊಮ್ಮೆ ಹಂ ಕೇಂದ್ರೀಕೃತ ಮನೋಭಾವ ಇರುವಂತ ಮಗುವಿಗೆ ನಾವ್ ಯಾರಾದ್ರೂ ಪ್ರೀತಿ ಮಾಡ್ಲಿಲ್ಲ ಅಂದ್ರ, ನಾವ್ ಯಾರಾದ್ರೂ ಗೌರವಿಸ್ಲಿಲ್ಲ ಅಂದ್ರ, ಅಲ್ಲ ಅದಕ್ಕೆ ತನಗೆ ಬೇಕಾದಂತ ವಸ್ತುಗಳು ನಾವು ಕೊಡಲಿಲ್ಲ ಅಂದ್ರ ಮಗು ಏನ್ ಮಾಡ್ತದಪ್ಪ ಅಂದ್ರ ಇಲ್ಲಿ ಅಳುವುದರ ಮೂಲಕ, ನೋಡ್ರಿ, ನಿಮ್ಮ ಮನ್ಯಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಏನಪ್ಪಾ ಅಂದ್ರ ನೋಡಿರ್ತೀರಿ, ಸಣ್ಣ ಸಣ್ಣ ಮಕ್ಕಳು ನೋಡಿರ್ತೀರಿ. ಅವ್ರಿಗೆ ಒಂದೇ ಒಂದು ಸಣ್ಣ ವಸ್ತುಗಳನ್ನು ಕೊಡಲಿಲ್ಲ ಅಂದ್ರ ಎಷ್ಟು ರಂಪಾಟ ಮಾಡ್ತಾರ, ಎಷ್ಟು ಅಳುತ್ತಿರ್ತಾರ. ಆಮೇಲೆ ಆ ವಸ್ತುಗಳು ಕೊಟ್ಟ ತಕ್ಷಣ ಏನ ಮಾಡ್ತಾರ, ಅವರು ಗಫ್ ಆಗ್ತಾರೆ. ಇದೇ ಅಹಂ ಕೇಂದ್ರೀಕೃತ ಮನೋಭಾವ ಕಾಲ. ಶೇಷ ವ್ಯವಸ್ಥೆಯಲ್ಲಿ ಏನಿರ್ತದಪ್ಪ ಅಂದ್ರ ಮಗುವಿನಲ್ಲಿ ಅಹಂ ಕೇಂದ್ರೀಕೃತ ಮನೋಭಾವ ಏನಾಗಿರ್ತದಂದ್ರ ಹೆಚ್ಚು ಇರ್ತದೆ. ನೆಕ್ಸ್ಟ್ ನೋಡ್ರಿ, ಶೇಷ ವ್ಯವಸ್ಥೆಯಲ್ಲಿ ಮಗು ತನ್ನ ಮೂಲ ಕ್ರಿಯೆಗಳನ್ನು ಪೂರೈಸಿಕೊಳ್ಳಲು ಪೋಷಕರ ಮೇಲೆ ಅವಲಂಬಿತವಾಗುವುದು. ಶೇಷ ವ್ಯವಸ್ಥೆಯಲ್ಲಿ ಮಗು ತನ್ನ ಯಾವುದೇ ಕಾರ್ಯಗಳನ್ನ ಏನಪ್ಪಾ ಅಂದ್ರ ತಾನೇ ಸ್ವತಃ ಮಾಡಿಕೊಳ್ಳಲ್ಲ. ಏನ್ ಮಾಡ್ಕೋತದ್ರಿ, 0ದಿಂದ 2 ವರ್ಷದ ಮಗು ಏನು ಮಾಡ್ಕೊನಲ್ಲ. ತನ್ನ ಪ್ರತಿಯೊಂದು ಕಾರ್ಯಕ್ಕೂ ಏನ್ ಮಾಡಿರ್ತದಂದ್ರ ಪಾಲಕರ ಮೇಲೆ, ಪೋಷಕರ ಮೇಲೆ ಏನಾಗಿರ್ತದಂದ್ರ ಅವಲಂಬಿತವಾಗಿರ್ತದ. ಇಲ್ಲಿ ತಾನು ಊಟ ಮಾಡುವುದಾಗಿರ್ಬೋದು, ನೆಕ್ಸ್ಟ್ ಸ್ನಾನ ಮಾಡುವುದಾಗಿರ್ಬೋದು, ಎಲ್ಲದಕ್ಕೂ ಏನಾಗಿರ್ತದಂದ್ರ ಮಗು ಪೋಷಕರ ಮೇಲೆ ಏನಾಗಿರ್ತದಂದ್ರ ಅವಲಂಬಿತವಾಗಿರ್ತದ. ತನ್ನಲ್ಲಿ ಯಾವುದೇ ರೀತಿ ಏನಪ್ಪಾ ಅಂದ್ರ ಗತಿಶೀಲನ ಚಟುವಟಿಕೆಗಳು, ಗತಿ ಸಾಮರ್ಥ್ಯಗಳ ಏನಪ್ಪಾ ಅಂದ್ರ ಅವರಲ್ಲಿ ಕಂಡು ಬರುವುದಿಲ್ಲ. ಎಲ್ಲವೂ ಏನಾಗಿರ್ತದಂದ್ರ ಪೋಷಕರ ಮೇಲೆ ಅವರು ಅವಲಂಬಿತರಾಗಿರ್ತಾರ. ನೆಕ್ಸ್ಟ್ ನೋಡ್ರಿ, ಹವ್ಯಾಸಗಳು, ಪ್ರವೃತ್ತಿಗಳು ತಂದೆ ತಾಯಿ ಹಾಗೂ ನೆರೆಹೊರೆಯಿಂದ ಅನುಕರಣೆಯ ಮೂಲಕ ಮಗು ಕಲಿಯುತ್ತದೆ. ನೋಡ್ರಿ, ಇದನ್ನ ಆಲ್ರೆಡಿ ಏನಪ್ಪಾ ಅಂದ್ರ ಟಿಟಿಗೆ ಏನ್ ಮಾಡಿದನಪ್ಪ ಅಂದ್ರ ಕೇಳಿದನ ಪ್ರಶ್ನೆ. ಮಗು ಯಾವುದರ ಮೂಲಕ ತನ್ನ ಕಲಿಕೆಯನ್ನು ಪ್ರಾರಂಭಿಸುತ್ತದೆ ಅಂತ ಪ್ರಶ್ನೆ ಕೇಳಿದನ. ಮಗು ತನ್ನ ಭಾಷಾ ಚಟುವಟಿಕೆಗಳನ್ನು ಯಾವುದ್ರ ಮೂಲಕ ಕಲಿಯುತ್ತದೆ ಅಂತ ಪ್ರಶ್ನೆ ಕೇಳಿದ ನಮಗೆ. ಯಾವುದ್ರ ಮೂಲಕ ತನ್ನ ಭಾಷಾ ಚಟುವಟಿಕೆನ ಇದು ಮಾಡ್ತದಪ್ಪ ಅಂದ್ರ ಅನುಕರಣೆಯ ಮೂಲಕ. ಹಾಗಾದ್ರ ಅನುಕರಣೆ ಅಂದ್ರೆ ಏನ್ರಿ? ಅನುಕರಣೆ ಅಂದ್ರೆ ಏನಪ್ಪಾ ಅಂದ್ರ ನೋಡಿ ಕಲಿಯುವುದು. ಈಗ ಯಾರೋ ಏನೋ ಒಂದು ಆಕ್ಟಿವಿಟಿ ಏನಪ್ಪಾ ಅಂದ್ರ ನಮ್ಮ ಅಪೋಸಿಟ್ ಅವ್ರು ಏನ್ ಬರ್ತಾರ ಮಾಡ್ತಿರ್ತಾರೆ, ಅದನ್ನ ನೋಡಿ ಕಲಿಯುವುದು. ಈಗ ನಾವು ಏನಪ್ಪಾ ಅಂದ್ರ ಒಂದು ಡ್ಯಾನ್ಸ್ ಕಲಿಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್ ಅನುಕರಣೆ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನಾವು ಒಂದು ಡ್ಯಾನ್ಸ್ ಕಲಿಬೇಕಾಗಿರ್ತದ, ಮುಂದ್ಗಡೆ ಏನಪ್ಪಾ ಅಂದ್ರ ಒಂದು ವಿಡಿಯೋನ ಹಚ್ಚಿರ್ತೀವಿ. ಹಚ್ಚವ್ರು ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾರ ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಲ್ಲ, ಅದೇ ಅನುಕರಣೆ ರೀ. ಅಂದ್ರ ಮಗು ಶೇಷ ವ್ಯವಸ್ಥೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಹವ್ಯಾಸಗಳಾಗಿರ್ಬೋದು, ಪ್ರವೃತ್ತಿಗಳಾಗಿರ್ಬೋದು, ಅದು ಎಲ್ಲವೂ ಎಲ್ಲಿಂದ ಕಲಿತದಂದ್ರ ತನ್ನ ಕುಟುಂಬದಲ್ಲಿ ವಾಸ ಮಾಡ್ತಿರುವಂತ ಸದಸ್ಯರಿಂದ ಕಲಿತದ, ತನ್ನ ತಂದೆ ತಾಯಿಗಳಿಂದ ಕಲಿತದ, ತನ್ನ ನೆರೆಹೊರೆಯಿಂದ ಏನಪ್ಪಾ ಅಂದ್ರ ಮಗು ಅನುಕರಣೆಯ ಮಾಡುವುದರ ಮೂಲಕ ಏನಾಗ್ತದಪ್ಪ ಅಂದ್ರ ಅವೆಲ್ಲಾ ವಿಷಯಗಳನ್ನ ಏನಾಗ್ತದಂದ್ರ ಕಲಿತದ. ಇದು ಏನಪ್ಪಾ ಅಂದ್ರ ಇಷ್ಟು ವಿಷಯ ಶೇಷ ವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಷಯ ಆಗದ. ಇಲ್ಲಿ 4 ಪಾಯಿಂಟ್ಗಳನ್ನ ಏನ್ ಮಾಡ್ರಪ್ಪ ಅಂದ್ರ ನೆನಪಿಡುವರು. 1ನೇ ಪಾಯಿಂಟ್ ಏನಪ್ಪಾ ಅಂದ್ರ ಇದು ಶೇಷ ವ್ಯವಸ್ಥೆ ಯಾವ ಕಾಲದಿಂದ ಪ್ರಾರಂಭವಾಗಿ ಯಾವ ಕಾಲಿಗೆ ಎಂಡ್ ಆಗ್ತದೆ ಒಂದು ನೆನಪಿಟ್ಟುಕೋರಿ. ಜೀನ್ ಪಿಯೋಜರಿ ಇದನ್ನ ಯಾವ ಹಂತ ಅಂತ ಕರೆದ್ರು ಇದನ್ನ ನೆನಪಿಟ್ಟುಕೋರಿ. ನೆಕ್ಸ್ಟ್ ಕೇಂದ್ರೀಕೃತ ಕಾಲ,
ಅಂದ್ರೆ ಇದು ಯಾವ ಹಂತದಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು ನಮಗೆ ಪ್ರಶ್ನೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಅನುಕರಣೆ. ಈ ಪದಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕಂಪಲ್ಸರಿ ನೆನಪಿಟ್ಕೋರಿ. ನಮ್ಮ ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರ ಇಂಥ ಅಂಶಗಳನ್ನ ಇಟ್ಕೊಂಡೆ ಏನ್ ಮಾಡ್ತಾರ ಅಂದ್ರ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಬಾಲ್ಯ ವ್ಯವಸ್ಥೆ ಅಂತ ಬರ್ತದೆ. ಬಾಲ್ಯ ವ್ಯವಸ್ಥೆ ಶೇಷ ವ್ಯವಸ್ಥೆಯ ನಂತರದ ಅವಧಿ ಆಗ್ಯದ. ಇದು ಏನಪ್ಪಾ ಅಂದ್ರ 2 ವರ್ಷದಿಂದ ಪ್ರಾರಂಭವಾಗಿ 12 ವರ್ಷಗಳವರೆಗೆ ಏನಾಗ್ತದ ಅಂದ್ರ ಮುಂದುವರಿತದ. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ, ಒಂದೊಂದು ಪಾಯಿಂಟ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗೋಣ. ಇದು ವ್ಯಕ್ತಿ ಜೀವನದ 2ನೇ ಹಂತವಾಗಿದೆ. ಇದು 2ನೇ ವರ್ಷದಿಂದ ಪ್ರಾರಂಭವಾಗಿ 12 ವರ್ಷಗಳ ಅವಧಿವರೆಗೆ ಮುಂದುವರಿಯುವುದು. ನೋಡ್ರಿ, ಮೊದಲನೇ ಹಂತ ಯಾವುದು ಬರ್ತದ? ಶೇಷ ವ್ಯವಸ್ಥೆ ಬರ್ತದ. ಇನ್ನು 2ನೇ ಹಂತ ಯಾವುದು ಬರ್ತದ ಅಂದ್ರ ಬಾಲ್ಯ ವ್ಯವಸ್ಥೆ ಬರ್ತದ. ಈ ಬಾಲ್ಯ ವ್ಯವಸ್ಥೆ ಇದೆಯಲ್ಲ, 2ನೇ ವರ್ಷದಿಂದ ಅಂದ್ರ ಮಗುವಿನ 2ನೇ ವರ್ಷದಿಂದ ಪ್ರಾರಂಭವಾಗಿ ಜನನದಿಂದ 2ನೇ ವರ್ಷದವರೆಗೆ ಯಾವ ಅವಧಿ ಇರ್ತದ ಅಂದ್ರ ಶೇಷ ವ್ಯವಸ್ಥೆ ಇರ್ತದ. 2ನೇ ವರ್ಷದಿಂದ 12 ವರ್ಷಗಳವರೆಗೆ ಯಾವ ಅವಧಿ ಅಪ್ಪ ಅಂದ್ರ ಬಾಲ್ಯ ವ್ಯವಸ್ಥೆ ಇರ್ತದ. ಇದನ್ನು ಶಾಲಾ ಅವಧಿ ಅಂತ ಕರೀತಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರ ಬಾಲ್ಯ ವ್ಯವಸ್ಥೆ ಒಳಗೆ 2 ವಿಧಗಳು ಬರ್ತಾವ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಂದ್ರ ಡಿಸ್ಕಸ್ ಮಾಡೋಣ, ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಬಾಲ್ಯ ವ್ಯವಸ್ಥೆ ಒಳಗೆ ಎಷ್ಟು ವಿಧಗಳು ಬರ್ತಾವ? ಮುಖ್ಯವಾಗಿ ಅಂದ್ರ 2 ವಿಧಗಳು ಬರ್ತಾವ. ಒಂದು ಪೂರ್ವ ಬಾಲ್ಯ ವ್ಯವಸ್ಥೆ, ಇನ್ನೊಂದು ಉತ್ತರ ಬಾಲ್ಯ ವ್ಯವಸ್ಥೆ ಅಂತ. ಅರ್ಲಿ ಚೈಲ್ಡ್ಹುಡ್ ಅಂತ ಬರ್ತದ, ಇನ್ನೊಂದು ಲೇಟರ್ ಚೈಲ್ಡ್ಹುಡ್ ಸ್ಟೇಜ್ ಅಂತ ಬರ್ತದೆ. ಇಲ್ಲಿ ಮೊದಲಿಗೆ ನಾವ್ ಏನ್ ಮಾಡೋದಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ. ನೋಡ್ರಿ, ಈ ಪೂರ್ವ ಬಾಲ್ಯ ವ್ಯವಸ್ಥೆ 2ನೇ ವರ್ಷದಿಂದ ಪ್ರಾರಂಭವಾಗಿ 6ನೇ ವರ್ಷಗಳವರೆಗೆ ಏನಾಗ್ತದಪ್ಪ ಅಂದ್ರ ಮುಂದುವರಿತದ. ಪೂರ್ವ ಬಾಲ್ಯ ವ್ಯವಸ್ಥೆ ಎಲ್ಲಿಂದ ಪ್ರಾರಂಭ ಆಗ್ತದ? 2ನೇ ವರ್ಷದಿಂದ ಪ್ರಾರಂಭವಾಗಿ 6ನೇ ವರ್ಷಗಳವರೆಗೆ ಏನಾಗ್ತದ? ಅದು ಮುಂದುವರಿತದ. ಹಾಗಾದ್ರ ಉತ್ತರ ಬಾಲ್ಯ ನೋಡ್ರಿ, ಉತ್ತರ ಬಾಲ್ಯ ವ್ಯವಸ್ಥೆ ಏನಂದ್ರ 6ನೇ ವರ್ಷದಿಂದ ಪ್ರಾರಂಭವಾಗಿ 12 ವರ್ಷಗಳವರೆಗೆ ಏನಾಗ್ತದಪ್ಪ ಅಂದ್ರೆ ಇದು ಮುಂದುವರಿತದೆ. ಕ್ಲಿಯರ್ ಆತ್ರಿ ಕಾನ್ಸೆಪ್ಟ್? ಬಹಳಷ್ಟು ಇಂಪಾರ್ಟೆಂಟ್. ಇದೇ ಕಾನ್ಸೆಪ್ಟ್ ನಲ್ಲಿ ಇಲ್ಲಿವರೆಗೆ ಎಷ್ಟು ಪ್ರಶ್ನೆಗಳು ಬಂದಿದವಪ್ಪ ಅಂದ್ರ ಒಂದು 6 ಪ್ರಶ್ನೆಗಳು ಬಂದಿದವು. ಎಷ್ಟು ಬಂದಿದವ? 6 ಪ್ರಶ್ನೆಗಳು ಏನಪ್ಪ ಅಂದ್ರ ಬಂದಿದವು. ಬಹಳಷ್ಟು ಏನಾಗ್ತದ? ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ನೋಡ್ರಿ, ಈ ಪೂರ್ವ ಬಾಲ್ಯ ವ್ಯವಸ್ಥೆಗೆ ನಾವು ಏನೇನು ಕರಿತೀವಿ, ಅದಕ್ಕಿರುವ ಬೇರೆ ಬೇರೆ ಅಂದ್ರ ಹೆಸರುಗಳು ಏನು ಅನ್ನೋದೇನಪ್ಪ ಅಂದ್ರೆ ಇಲ್ಲೊಂದಿಷ್ಟು ಕೊಟ್ಟಿದ್ದಾನ. ಬಹಳ ಕೇರ್ಫುಲ್ ಆಗಿ ಕೇಳ್ರಿ. ನೋಡ್ರಿ, ಈ ಪೂರ್ವ ಬಾಲ್ಯ ವ್ಯವಸ್ಥೆಯನ್ನ ನಾವು ಕೂಟ ಪೂರ್ವ ಅಂತ ಕರಿತೀವಿ, ಶಾಲಾ ಪೂರ್ವ ಅಂತ ಕರಿತೀವಿ, ಅನ್ವೇಷಣ ಅಂತ ಕರಿತೀವಿ, ನೆಕ್ಸ್ಟ್ ಅನುಕರಣೆ ಅಂತ ಕರಿತೀವಿ, ಪ್ರಶ್ನಿಸುವ ಅಂತ ಕರಿತೀವಿ, ನಿಧಾನಗತಿಯ ಹಾಗೂ ಸಮಾನ ವೇಗದ ಬೆಳವಣಿಗೆ ಅಂತ ಕ್ರೋಢೀಕರಣ ಅಂತ ಕರಿತೀವಿ. ಎಷ್ಟೊಂದು ಹೆಸರುಗಳದ ನೋಡ್ರಿ. ನಮಗ್ ಪ್ರಶ್ನೆ ಇಲ್ಲಿವರೆಗೆ ಏನ್ ಕೇಳಿದಾನಪ್ಪ ಅಂದ್ರ ಈ ಕೆಳಗಿನ ಯಾವ ಹಂತವನ್ನು ಕೂಟಪೂರ್ವ ಅಂತ ಎಂದು ಕರೆಯುತ್ತಾರೆ ಅಂತ ಕೇಳಿದಾನ. ಆಲ್ರೆಡಿ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದ್ದವು ಈ ಕಾನ್ಸೆಪ್ಟ್ ಮೇಲೆ. ಪೂರ್ವ ಬಾಲ್ಯ ವ್ಯವಸ್ಥೆ ಏನಂತ ಕರಿತೀವಿ ನಾವು? ಕೂಟಪೂರ್ವ ಅಂತ ಕರಿತೀವಿ, ಶಾಲಾ ಪೂರ್ವ ಅಂತ ಕರಿತೀವಿ. ಯಾಕ್ರಿ ಇದನ್ನ ನಾವು ಶಾಲಾ ಪೂರ್ವ ಅಂತ ಕರಿತೀವಿ? ಯಾಕಂದ್ರ ಮಗು ಈ ಹಂತದಲ್ಲಿ ಇನ್ನೂ ಏನಾಗಿರೋದಿಲ್ಲಪ್ಪ ಅಂದ್ರೆ ಶಾಲೆಗೆ ಹೋಗಿರುವುದಿಲ್ಲ. ಮಗು 6ನೇ ವರ್ಷದಿಂದ, ಇತ್ತೀಚೆಗೆ ಏನಪ್ಪ ಅಂದ್ರೆ ಏಜಸ್ ಗಳ ಚೇಂಜ್ ಮಾಡಿದ್ದಾರೆ. ಈಗ ಎಷ್ಟು ಮಾಡಿದಾರಪ್ಪ ಅಂದ್ರೆ ಶಾಲೆಗೆ ಮಗುಗೆ ಅಡ್ಮಿಷನ್ ಮಾಡುವಾಗ 5 ವರ್ಷನ 6 ತಿಂಗಳಾಗಿರ್ಬೇಕು ಶಾಲೆಗೆ ಅಡ್ಮಿಷನ್ ಮಾಡ್ಬೇಕಾದ್ರ. ಆದ್ರೆ ಮೊದಲು ಏನಿತ್ತಂದ್ರ 6 ವರ್ಷ ಇತ್ತು. ಈ 6 ವರ್ಷದೊಳಗ ಮಗು ಶಾಲೆಗೆ ಹೋಗಲು ಏನಾಗ್ತದಪ್ಪ ಅಂದ್ರ ಪರಿಪಕ್ವತೆ ಹೊಂದುತ್ತಿರ್ತದ. ಶಾಲೆಗೆ ಹೋಗಲು ಆಂತರಿಕ ತಯಾರಿ ಏನಾಗ್ತದಪ್ಪ ಅಂದ್ರ ಮಗುವಿನಲ್ಲಿ ನಡೀತಿರ್ತದ. ಅದ್ರ ಸಲುವಾಗಿ ಇದನ್ನ ಏನಂತ ಕರೀತಾರ ಅಂದ್ರ ಶಾಲಾ ಪೂರ್ವ ಅಂತ ಕರೀತಾರ. ಪೂರ್ವ ಬಾಲ್ಯ ವ್ಯವಸ್ಥೆಯನ್ನ ಏನಂತ ಕರೀತಾರ ಅಂದ್ರ ಶಾಲಾ ಪೂರ್ವ ಅಂತ ಕರೀತಾರ. ನೆಕ್ಸ್ಟ್ ಇನ್ನೊಂದು ಹೆಸರು ನೋಡ್ರಿ, ಅನ್ವೇಷಣ ಅಂತ ಕರೀತಾರ. ಮಗು ಈ ಹಂತದಲ್ಲಿ ತನ್ನ ಸುತ್ತಮುತ್ತ ಇರುವ ಪರಿಸರವನ್ನು ತಾನೇ ಸ್ವತಃ ಅನ್ವೇಷಣೆ ಮಾಡೋದ್ರ ಮೂಲಕ ಏನ್ ಮಾಡ್ತದಪ್ಪ ಅಂದ್ರೆ ಹೊಸದಾದ ಅನುಭವಗಳನ್ನ ಪಡಿತದ. ಅದ್ರ ಸಲುವಾಗಿ ಇದನ್ನ ಅನ್ವೇಷಣ ಅಂತ ಕರೀತಾರ. ಮಗು ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಪ್ರತಿಯೊಂದು ಏನಾಗ್ತದಪ್ಪ ಅಂದ್ರ ಅಲ್ಲಿ ನಡೀತಿರುವ ಅಂದ್ರೆ ಸಮಾಜದಲ್ಲಿ ನಡೀತಿರುವಂತ ಚಟುವಟಿಕೆಗಳನ್ನ ನೋಡಿ ನೋಡಿ ಕಲಿತಿರ್ತದ. ಅದ್ರ ಸಲುವಾಗಿ ಇದನ್ನ ಅನುಕರಣೆ ಅಂತ ಕರೀತಾರ. ನೆಕ್ಸ್ಟ್ ಈ ಪೂರ್ವ ಬಾಲ್ಯ ವ್ಯವಸ್ಥೆನ ಪ್ರಶ್ನಿಸುವ ಅಂತ ಕರೀತಾರ. ಯಾಕಂದ್ರ ಪ್ರತಿಯೊಂದು ಹಂತದಲ್ಲಿ ಮಗು ಪ್ರಶ್ನೆ ಮಾಡುತ್ತದೆ. ಇಲ್ಲಿ ಪ್ರಶ್ನೆ ಮಾಡುವುದರ ಮೂಲಕ ಹೊಸದಾದ ವಿಷಯಗಳನ್ನ ಕಲಿತಾರ. ಏನಂತ ಮಗು ಪ್ರಶ್ನೆ ಮಾಡ್ತದ್ರಿ ನೋಡ್ರಿ. ನೀವು ಅಂದ್ರೆ ಇಲ್ಲ 2ರಿಂದ 6 ವರ್ಷದ ಮಕ್ಕಳು ನೋಡ್ರಿ, ನೀವು ಅವ್ರ ಜೊತೆ ಸ್ವಲ್ಪ ಬೆರ್ತಾಗ ಪ್ರತಿಯೊಂದು ಪ್ರಶ್ನೆ ಕೇಳ್ತಾರೆ. ಅವರು ಏನಂತ ಪ್ರಶ್ನೆ ಕೇಳ್ತಾರ?
ನೋಡ್ರಿ, ನೀವು ಸುಮ್ಮನೆ ನೀವು ದಾರ್ಯಾಗ ಹೊಂಟಿರ್ತೀರ ಅಂತ ತಿಳ್ಕೊ, ಆ ಮಗು ಏನಾಗ್ತದಪ್ಪ ಅಂದ್ರೆ ಯಾವ್ದೋ ಒಂದು ಹೂವ ನೋಡ್ತದ, ಒಂದು ಹಳದಿ ಕಲರ್ ಹೂವ ನೋಡಿದ ಅಂತ ತಿಳ್ಕೊರಿ, ಇಲ್ಲ ಗುಲಾಬಿ ಹೂವ ನೋಡಿರ ಅಂತ ತಿಳ್ಕೊತದ. ಆ ಹೋಗ್ತಿರುವಂತ ಸಂದರ್ಭದೊಳಗ ಮಗು ಆ ಗುಲಾಬಿ ಹೂವ ನೋಡ್ತದ, ನೋಡಿಗೆಸಿ ಅದು ಏನಂತ ಪ್ರಶ್ನೆ ಕೇಳ್ತದ. ಅವಾಗ ಹೇಳ್ತೀರಿ ನೀವು ಅದು ಗುಲಾಬಿ ಅಂತ ಹೇಳ್ತೀರಿ. ಮತ್ತೆ ಮಗು ಮುಂದೆ ಪ್ರಶ್ನೆ ಹೊರಿಸ್ತದ, ಯಾವ ರೀತಿ ಗುಲಾಬಿ ಅಂತ ಹೇಳಿದ್ರೆ ಅದು ಕೆಂಪು ಯಾಕಿದೆ ಅಂತ ಕೇಳ್ತದ. ನಮಗ ಅವರ ಪ್ರಶ್ನೆಗೆ ಉತ್ತರ ನಿಲ್ಲಕ ಅಂದ್ರ ಅವ್ರು ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರ ಅಂದ್ರೆ ನಮಗ್ ಉತ್ತರ ಮಾಡೋದಕ್ಕಲ್ಲ, ಆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ ಮಕ್ಕಳು. ಯಾವ ಹಂತದಲ್ಲಿ? ಅದು ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ. ಮಗು ಸುಮ್ಮನೆ ಹೋಗ್ತಿರ್ತದ, ಹೋಗ್ತಿರ್ತಂತ ಸಂದರ್ಭದೊಳಗ ಒಂದು ವಸ್ತುವನ್ನು ಕೈಯಾಗ ಹಿಡ್ಕೊಂಡು ನೋಡ್ತದ, ಗುಂಡಕ್ಕಿರ್ತದ ಅದು. ಇದು ಏನಂತ ಪ್ರಶ್ನೆ ಮಾಡ್ತದ. ಆಗ ಹೇಳ್ತೀರಿ ನೀವು ಇದು ಚೆಂಡು ಅಂತ ಕೇಳ್ತೀರಿ. ಇದು ಯಾಕ ಗುಂಡಾಗಿದೆ ಅಂತ ಕೇಳ್ತದ, ಚೌಕ್ ಯಾಕಿಲ್ಲ ಅಂತ ಕೇಳ್ತದ. ನೀವು ಒಂದ್ಸಲ ನೀವು ಏನ್ ಮಾಡ್ರಿ, 2 ರಿಂದ 6 ವರ್ಷದ ಮಗುವಿನೊಂದಿಗೆ ಒಂದ್ಸಲ ಬೇರ್ತೆ ನೋಡ್ರಿ, ಅವ್ರು ಎಂತ ಅದ್ಭುತವಾದ ಪ್ರಶ್ನೆಗಳನ್ನ ಕೇಳ್ತಾರ. ಅದಕ್ಕೆ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಪ್ರಶ್ನಿಸುವ ಅಂತಂತ ಕರೀತಾರ. ನೆಕ್ಸ್ಟ್ ಇದು ನಿಧಾನಗತಿ ಅಥವಾ ಸಮಾನ ವೇಗದ ಬೆಳವಣಿಗೆ ಅಂತ. ಈ ಹಂತದಲ್ಲಿ ಅಂದ್ರ ಸೇಸ ವ್ಯವಸ್ಥೆಗೆ ನಾವು ಹೋಲಿಸಿ ನೋಡಿದಾಗ ಮಗುವಿನ ಬೆಳವಣಿಗೆ ವೇಗ ಏನಾಗ್ತದಪ್ಪ ಅಂದ್ರ ಸ್ವಲ್ಪ ತಗ್ತದ. ಇಲ್ಲಿ ಮಗುವಿನ ಬೆಳವಣಿಗೆ ಅಂದ್ರ ಬಾಲ್ಯ ವ್ಯವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆ ಸಮಾನವಾಗಿ ನಡೀತಿರ್ತದ. ಸೇಸ ವ್ಯವಸ್ಥೆಗೆ ನೋಡಿದಾಗೂ ಮತ್ತು ತಾರುಣ್ಯ ವ್ಯವಸ್ಥೆಗೆ ಎರಡಕ್ಕೂ ಹೋಲಿಕೆ ಮಾಡಿದಾಗ ಇಲ್ಲಿ ಮಗುವಿನ ಬೆಳವಣಿಗೆ ನಿಧಾನವಾಗಿರ್ತದ. ನೆಕ್ಸ್ಟ್ ಇದೇನೇನಪ್ಪ ಅಂದ್ರ ಕ್ರೋಢೀಕರಣ ಅಂತ ಕರೀತಾರೆ. ಯಾಕೆ ಕ್ರೋಢೀಕರಣ ಅಂತ ಕರೀತಾರ ಅಂದ್ರ ಮಗು ಇಲ್ಲಿ ತನ್ನ ಸುತ್ತಮುತ್ತ ಇರುವಂತ ಎಲ್ಲಾ ಅಂಶಗಳನ್ನ ತನ್ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅಳವಡಿಸಿಕೊಳ್ತಿರ್ತದ, ಅದನ್ನು ಕ್ರೋಢೀಕರಣ ಮಾಡ್ತಿರ್ತದ. ಅದ್ರ ಸಲುವಾಗಿ ಇದನ್ನ ಏನಂತ ಕರೀತಾರ ಅಂದ್ರ ಕ್ರೋಢೀಕರಣ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದೈಹಿಕ ಬೆಳವಣಿಗೆ ಹೆಚ್ಚಾಗಿದ್ದು ಸರಾಸರಿ 3 ಅಂಗುಲದಷ್ಟು ವಾರ್ಷಿಕವಾಗಿ ಹೆಚ್ಚಾಗುವುದು. ಎತ್ತರ 3.5 ಅಡಿ ಅಷ್ಟೇ ಆಗುವುದು. ತೂಕ ಸೇಸ ವ್ಯವಸ್ಥೆ ತೂಕಕ್ಕಿಂತ 7 ಪಟ್ಟು ಹೆಚ್ಚಾಗುವುದು. ಅಂದ್ರೆ ಇಲ್ಲಿ ಮಗು ಏನಾಗ್ತದಪ್ಪ ಅಂದ್ರ ಮಗುವಿನ ತೂಕ ಹೆಚ್ಚಾಗ್ತದ. ಎಷ್ಟು ಹೆಚ್ಚಾಗ್ತದ ಅಂದ್ರ ಸೇಸ ವ್ಯವಸ್ಥೆಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ 7 ಪಟ್ಟು ಹೆಚ್ಚಾಗ್ತದ. ಎಷ್ಟು ಪಟ್ಟು ಹೆಚ್ಚಾಗ್ತದ? 7 ಪಟ್ಟು ಹೆಚ್ಚಾಗ್ತದ. ನೆಕ್ಸ್ಟ್ ಮಗುವಿನ ಒಂದೊಂದು ವಿಕಾಸಗಳನ್ನು ನಾವು ಅಧ್ಯಯನ ಮಾಡೋಣ. ದೈಹಿಕವಾಗಿ ಆಗಿರ್ಬಹುದು, ಬೌದ್ಧಿಕವಾಗಿ ಆಗಿರ್ಬಹುದು, ಸಾಮಾಜಿಕವಾಗಿರ್ಬಹುದು, ಯಾವ್ಯಾವ ಹಂತದಲ್ಲಿ ಮಗು ಏನೇನಾಗ್ತದ ಅನ್ನೋದು ಸಂಪೂರ್ಣವಾಗಿ. ಯಾಕಿಲ್ಲಿ ಈ ಕಾನ್ಸೆಪ್ಟ್ ಅನ್ನು ಸಂಪೂರ್ಣವಾಗಿ ಡಿಸ್ಕಸ್ ಅನ್ನ ಮಾಡ್ತಿದ್ವಿ ಅಂದ್ರ ನಮಗೆ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ಸಹ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳು ಬರಲಿ, ಸಿಂಗಲ್ ಲೈನ್ ಕ್ವಶನ್ಸ್ ಗಳು ಬರಲಿ, ಯಾವುದೇ ರೀತಿ ಬರಲಿ, ಅಪ್ಲಿಕೇಶನ್ ಮೆಥಡ್ ಒಳಗೆ ಅಂದ್ರೆ ಅಪ್ಲೈಡ್ ಮೆಥಡ್ ಒಳಗೆ ಏನಪ್ಪ ಅಂದ್ರೆ ಕ್ವಶನ್ಸ್ ಬರಲಿ, ಯಾವುದೇ ರೀತಿ ಕ್ವಶನ್ಸ್ ಬಂದ ಅವುಗಳಿಗೆ ಆನ್ಸರ್ ಮಾಡೋದಕ್ಕೆ ನಾವು ಏನಾಗಬೇಕು, ಫಿಟ್ ಆಗ್ಬೇಕು. ಅದ್ರ ಸಲುವಾಗಿ ಒಂದು ವಿಷಯವನ್ನು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಅಧ್ಯಯನ ಮಾಡೋಣ. ನೋಡ್ರಿ, ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ದೈಹಿಕ ವಿಕಾಸವನ್ನ ನಾವು ಅಧ್ಯಯನ ಮಾಡಕಂತೀವಿ. ಇಲ್ಲಿ ಹಸುಳಿತನದ ಶೀಘ್ರಗತಿಯ ಬೆಳವಣಿಗೆ ವೇಗಕ್ಕೆ ಹೋಲಿಸಿದಾಗ ಪೂರ್ವ ಬಾಲ್ಯ ವ್ಯವಸ್ಥೆಯ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗುವುದು. ಆಲ್ರೆಡಿ ಏನಪ್ಪ ಅಂದ್ರೆ ಇದನ್ನ ನಿಧಾನಗತಿ ಅಂತಂತ ಕರಿತೀವಿ ಅಂತ ಹೇಳ್ತೀವಿ. ಅಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಮಕ್ಕಳ ವಾರ್ಷಿಕ ಸರಾಸರಿ ಹೆಚ್ಚಳ ಎತ್ತರದಲ್ಲಿ ಸುಮಾರು 3 ಅಂಗುಲಗಳು, ತೂಕದಲ್ಲಿ 2 ರಿಂದ 2.5 ಗ್ರಾಮ್ಗಳು ಏನಪ್ಪಾ ಅಂದ್ರ ಇರುತ್ತದ. 2 kg ಮತ್ತೆ 2.5 kg ವರೆಗೆ ಏನಾಗ್ತದಪ್ಪ ಅಂದ್ರ ಹೆಚ್ಚು. ಅಂದ್ರ ಮಗು ಏನಾಗ್ತದಪ್ಪ ಅಂದ್ರ ತನ್ನ ವಾರ್ಷಿಕ ತೂಕವನ್ನು ಏನ್ ಮಾಡ್ತದಪ್ಪ ಅಂದ್ರ ಹೆಚ್ಚಿಸಿಕೊಳ್ಳುತ್ತದ. ನೆಕ್ಸ್ಟ್ ಈ ಹಂತದಲ್ಲಿ ಮಗುವಿನ ಸ್ನಾಯುಗಳು ಏನಾಗ್ತಾವ ಅಂದ್ರ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾವ. ನೋಡ್ರಿ, ನೀವು ಆ ಮಗು ಸಣ್ಣದಿರಾಗ ಏನಪ್ಪಾ ಅಂದ್ರೆ ನೋಡಿ ಬಂದಿರ್ತೀರಿ ನೀವು. ಒಂದಿಷ್ಟು ದಿನ ಬಿಟ್ಟು ಹೋದಾಗ ಏನಿರ್ತದ, ಮಗು ಏನಾಗಿರ್ತದ ತುಂಬಾ ಎತ್ತರದಲ್ಲಿ ಬೆಳೆದಿರ್ತದ. ಅವಾಗ ಅಂತೀರಿ ನೀವು ಎಷ್ಟು ಜಲ್ದಿ ಬೆಳೆದನ, ಬೆಳವಣಿಗೆ ಒಂದು ಚಲೋ ಆಯ್ತು ನೋಡ್ರು ಅಂದ್ರೆ ನೀವೇ ನಿಮ್ಮ ಮನಿ ಒಳಗ ನೀವು ಯಾವ್ದಾದ್ರು ಒಂದು ಹುಡುಗನ್ ನೋಡಿದಾಗ ಏನಪ್ಪಾ ಅಂದ್ರ ಮಾತಾಡಿರ್ತೀರಿ ಈ ವಿಷಯ. ಅಂದ್ರ ಈ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಏನಾಗಿರ್ತದ ಅಂದ್ರ ಮಗುವಿನ ಸ್ನಾಯುಗಳು ಶೀಘ್ರಗತಿಯಲ್ಲಿ ಏನಾಗ್ತಾವಪ್ಪ ಅಂದ್ರ ಬೆಳಿತಾವ. ನೆಕ್ಸ್ಟ್ ಈ ಹಂತದಲ್ಲಿ ಮಗು ತನ್ನ ಹಾಲು ಹಲ್ಲುಗಳನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಶಾಶ್ವತ ಹಲ್ಲುಗಳನ್ನ ಏನಾಗ್ತದಪ್ಪ ಅಂದ್ರ ಪಡೆದುಕೊಳ್ಳುತ್ತಾನೆ. ನಮಗೆ ಎಕ್ಸಾಮ್ ಕೇಳಬಹುದು, ಈ ಕೆಳಗಿನ ಯಾವ ಹಂತದಲ್ಲಿ ಮಗು ತನ್ನ ಹಾಲು ಹಲ್ಲುಗಳನ್ನು ಕಳೆದುಕೊಂಡು ಶಾಶ್ವತ ಹಲ್ಲುಗಳನ್ನು ಪಡೆಯುತ್ತದೆ ಅಂತ ನಾವು ಪ್ರಶ್ನೆ ಕೇಳಬಹುದು. ಯಾವ ಹಂತದಲ್ಲಿ? ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಏನಾಗ್ತದ ಅಂದ್ರ ಮಗು ತನ್ನ ಹಾಲು ಹಲ್ಲುಗಳನ್ನು ಕಳೆದುಕೊಂಡು ಶಾಶ್ವತ ಹಲ್ಲುಗಳನ್ನು ಏನಾಗ್ತದಪ್ಪ ಅಂದ್ರ ಪಡಿತದ. ನೆಕ್ಸ್ಟ್ ಈ ಹಂತದಲ್ಲಿ ಏನೇನ್ ಚಟುವಟಿಕೆಗಳು ಕಂಡು ಬರ್ತಾವ ನೋಡ್ರಿ. ಏರುವುದಾಗಿರ್ಬೋದು, ನಗಿಯುವುದು, ಎಸೆಯುವುದು,
ಹಿಡಿಯುವುದು ಮುಂತಾದ ಗತಿಶೀಲನ ಚಟುವಟಿಕೆಗಳು ಕಂಡು ಬರ್ತಾವ. ಗತಿ ಸಾಮರ್ಥ್ಯ ಚಟುವಟಿಕೆಗಳು ಏನಾಗ್ತಾವಪ್ಪ ಅಂದ್ರೆ ಈ ಹಂತದಲ್ಲಿ ಕಂಡು ಬರ್ತಾವ. ಏರುವುದು, ನಗಿಯುವುದು, ಎಸೆಯುವುದು, ಹಿಡಿಯುವುದು, ಆಟ ಆಡುವುದು, ಇಂಥ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ಗತಿಶೀಲನ ಚಟುವಟಿಕೆಗಳು ಅಂತ ಕರಿತೀವಿ. ನೆಕ್ಸ್ಟ್, ಮಗುವಿನಲ್ಲಿ ಸ್ವತಃ ಆಹಾರ ಸೇವನೆ ಆಗ್ತದ. ಉಡುಗೆ ತೊಡುಗೆಗಳನ್ನು ಧರಿಸುವುದು, ಸ್ನಾನ ಮಾಡುವುದು, ಆಟ ಆಡುವುದು, ಬರವಣಿಗೆಯ ಕೌಶಲ್ಯ ಮುಂತಾದ ಗತಿ ಸಾಮರ್ಥ್ಯಗಳು ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಬೆಳಿತಾವ. ಅಲ್ಲಿ ಶೇಷ ವ್ಯವಸ್ಥೆ ಒಳಗೆ ಏನಾಗ್ತಿತ್ತು, ಮಗು ಎಲ್ಲವೂ ಏನಾಗ್ತಿತ್ತಪ್ಪ ಅಂದ್ರ ಪೋಷಕರ ಮೇಲೆ ಅವಲಂಬನೆ ಆಗ್ತಿತ್ತು. ಆದ್ರೆ ಪೂರ್ವ ಬಾಲ್ಯ ವ್ಯವಸ್ಥೆಗಳಂಗಲ್ಲ. ಮಗು ಏನಾಗ್ತದಪ್ಪ ಅಂದ್ರ ತಾನೇ ತನ್ನ ಬಟ್ಟೆಗಳನ್ನ ಹಾಕಿಕೊಳ್ತದ, ತಾನೇ ತನ್ನ ಆಹಾರವನ್ನು ಸೇವನೆ ಮಾಡ್ತದ, ತಾನೇ ಏನಪ್ಪ ಅಂದ್ರ ಸ್ನಾನ ಮಾಡ್ತದ, ತಾನೇ ಆಟ ಆಡ್ತದ. ಮತ್ತೆ ಮಗುವಿನಲ್ಲಿ ಈ ಹಂತದಲ್ಲಿ ಏನು ಕಂಡು ಬರ್ತದಂದ್ರ ಬರವಣಿಗೆ ಕೌಶಲ್ಯ ಮೂಡ್ತದ. ಈ ಹೆಂಗ್ ಮೂಡ್ತದ್ರಿ ಬರವಣಿಗೆ ಕೌಶಲ್ಯ? ಮಗು ಶಾಲೆಗೆ ಹೋಗಿರೋದಿಲ್ಲ ಅಂತ ನೀವು ಅನ್ಬಹುದು. ನೋಡ್ರಿ, ನಿಮ್ಮ ಮನೆಯಲ್ಲಿರುವಂತ ಮಕ್ಕಳ ಕೈಲಿ ಒಂದು ಪೆನ್ ಆದ್ರೂ ಕೊಡ್ರಿ, ಏನಾದ್ರೂ ಕೊಡ್ರಿ, ಗೋಡಿ ಮೇಲೆ ಏನಾಗ್ತಾರಪ್ಪ ಅಂದ್ರೆ ತಮ್ಮ ಕಲ್ಪನೆಯ ಆಧಾರಿತವಾಗಿ ತಾವೇ ಏನ್ ಮಾಡ್ತಾರಪ್ಪ ಅಂದ್ರೆ ಚಿತ್ರಗಳನ್ನ ಬರೀತಾರ, ಅವರು ರೇಖೆಗಳನ್ನ ಎಳಿತಾರ. ಇಂಥದ್ರ ಮೂಲಕ, ಇಂಥ ಚಟುವಟಿಕೆಗಳ ಮೂಲಕ ಮಗುವಿನಲ್ಲಿ ಏನಾಗ್ತದಂದ್ರ ಬರವಣಿಗೆಯ ಕೌಶಲ್ಯ ಏನಾಗ್ತದಪ್ಪ ಅಂದ್ರೆ ರೂಪಿತಗೊಳ್ತದ. ಮಗುವಿನ ಭಾಷೆ ಮೊದಲಿಗೆ ಯಾವ ರೀತಿಯಾಗಿ ಪ್ರಾರಂಭ ಆಗ್ತದ? ಮಗು ಅಳುವುದರ ಮೂಲಕ ತನ್ನ ಭಾಷೆಯ ಬೆಳವಣಿಗೆ, ಅಂದ್ರೆ ಭಾಷೆ ಏನಾಗ್ತದಪ್ಪ ಅಂದ್ರೆ ತನ್ನ ಮಾತನಾಡುವ ಕೌಶಲ್ಯನ ಬೆಳೆಸಿಕೊಳ್ತದ ಅಳುವುದರ ಮೂಲಕ ಮೊದಲಿಗೆ ಮಗು. ನಂತರ ಬರವಣಿಗೆ ಕೌಶಲ್ಯವನ್ನು ರೇಖೆಗಳನ್ನು ಗೀಚುವುದರ ಮೂಲಕ ಮಗು ಏನಾಗ್ತದಪ್ಪ ಅಂದ್ರ ತನ್ನ ಬರವಣಿಗೆ ಕೌಶಲ್ಯವನ್ನು ರೂಪಿಸಿಕೊಳ್ತದ. ನೋಡ್ರಿ, ಕೆಲವೊಂದು ಕಡೆ ಪಾಲಕರು ಏನಾಗಿರ್ತಾರಪ್ಪ ಅಂದ್ರ ಬಾಡಿಗೆ ಮನೆಯೊಳಗೆ ಇರ್ತಾರ ಅಂತ ತಿಳ್ಕೊರಿ. ಇದ್ದಂತ ಸಂದರ್ಭದೊಳಗ ಮಾಲಕ್ ಏನ್ ಮಾಡಿರ್ತಾರಪ್ಪ ಅಂದ್ರ ಮನೆಗೆ ಒಳ್ಳೆ ಫಸ್ಟ್ ಕ್ಲಾಸ್ ಏನಾಗಿರ್ತದ ಪೇಂಟ್ ಹಚ್ಚಿ ಕೊಟ್ಟಿರ್ತಾನ. ಆ ಮನಿ ಒಳಗಿರುವಂತ ಒಂದ್ 2-3 ಮಕ್ಕಳು ನೋಡ್ಬಿಡ್ರಿ ನೀವು, ಅವ್ರು ಯಾವಲ್ಲಿ ಬೇಕಾದ್ರೆ ಗೋಡಿ ಮೇಲೆ ಎಲ್ಲ ಏನಾಗ್ಬಿಟ್ಟಿದ್ರಪ್ಪ ಅಂದ್ರೆ ಬರೆದು ಬಿಟ್ಟಿರ್ತಾರೆ. ನಿಮ್ಮ ಮನೆಯೊಳಗನು ಸಾಕಷ್ಟು ಇಂತ ಏನಪ್ಪಾ ಅಂದ್ರೆ ಚಟುವಟಿಕೆ ನೋಡಿರ್ತೀರಿ. ಅವ ಮತ್ತೆ ಮಕ್ಕಳಿಗೆ ಬೈತಿರಿ ನೀವು, ಹಿಂಗ್ ಗೋಡಿ ಮೇಲೆ ಬರ್ದ್ರಿ ಹೆಂಗ ಗೋಡೆ ಹಾಳಾಗ್ತದ, ಹೊಲಸಾಗ್ತದ, ಹಂಗ ಬರಿಬಾರ್ದು ಅಂತ ನೀವು ಬೈತಿರಿ. ಖಂಡಿತ ಆ ರೀತಿ ಏನ್ ಮಾಡಕ್ ಹೋಗ್ಬೇಡ್ರಿ, ಅಂದ್ರೆ ಮಗುಗೆ ಬರ್ಯಾಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರ ಮಗುವಿನಲ್ಲಿ ಇಮ್ಯಾಜಿನೇಷನ್ ಪವರ್ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ. ತನಗೆ ಏನೋ ಒಂದು ಇಮ್ಯಾಜಿನೇಷನ್ ಬಂದಿರ್ತದ ಮಗುಗೆ, ಅದನ್ನ ಏನಾಗ್ತದಪ್ಪ ಅಂದ್ರ ಗೋಡೆ ಮೇಲೆ ಗೀಚತಿರ್ತದ, ನೆಲದ ಮೇಲೆ ಗೀಚತಿರ್ತದ. ಈ ರೀತಿ ಏನಾಗ್ತದಪ್ಪ ಅಂದ್ರ ಮಗುವಿನ ಬರವಣಿಗೆ ಕೌಶಲ್ಯ ಏನಾಗ್ತದ ಅಂದ್ರ ಪ್ರಾರಂಭ ಆಗ್ತದ. ನೆಕ್ಸ್ಟ್ ನೋಡ್ರಿ, ಬೌದ್ಧಿಕ ವಿಕಾಸ, ಕಾಂಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದು ಬೌದ್ಧಿಕ ವಿಕಾಸ. ಪೂರ್ವ ಬಾಲ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಬೌದ್ಧಿಕ ವಿಕಾಸ ಏನೇನಾಗ್ತದಂದ್ರ ಇಲ್ಲಿ ಮಗುವಿನ ಬೌದ್ಧಿಕ ವಿಕಾಸ ಹೆಚ್ಚಾಗ್ತದ. ಮಗು ತನ್ನ ಪರಿಸರವನ್ನು ಅನ್ವೇಷಣೆ ಮಾಡೋದ್ರ ಮೂಲಕ ಇಲ್ಲಿ ಹೊಸದಾದ ಅನುಭವಗಳನ್ನು ಪಡಿತದ. ತನ್ನ ಸುತ್ತಮುತ್ತ, ತನ್ನ ಕುಟುಂಬದಲ್ಲಿ ಆಗಿರ್ಬೋದು, ತನ್ನ ಸುತ್ತಮುತ್ತ ನೆರೆಹೊರೆಯಲ್ಲಿರುವಂತ ಪರಿಸರವನ್ನು ಏನಪ್ಪಾ ಅಂದ್ರ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತದ, ಅನ್ವೇಷಣೆ ಮಾಡ್ತದ. ಮಗು ಅಲ್ಲಿ ಏನಾಗ್ತದ ಅಂದ್ರ ಹೊಸದಾದ ಅನುಭವಗಳನ್ನು ಪಡಿತದ. ಯಾವಾಗ ಮಗು ತನ್ನ ನೆರೆಹೊರೆ ಬಗ್ಗೆ ಅಥವಾ ತನ್ನ ಪರಿಸರವನ್ನು ಅನ್ವೇಷಣೆ ಮಾಡೋದ್ರ ಮೂಲಕ ಹೊಸದಾದ ಅನುಭವಗಳು ಪಡಿತದಪ್ಪ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ. ಯಾವ ವ್ಯವಸ್ಥೆ? ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಏನಾಗ್ತದಪ್ಪ ಅಂದ್ರ ಮಗು ತಾನು ಹೊಸದಾದ ಪರಿಕಲ್ಪನೆಗಳಾಗಿರ್ಬೋದು, ಹೊಸದಾದ ಅನುಭವಗಳನ್ನ ಏನಪ್ಪಾ ಅಂದ್ರ ಬೆಳೆಸಿಕೊಳ್ತದ. ನೋಡ್ರಿ, ಭೌತಿಕ ಸಾಮಾಜಿಕ ನೈಜತೆಯ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ತದ ಇಲ್ಲಿ ಮಗು. ಯಾವ್ಯಾವು? ಒಂದು ಭೌತಿಕ, ಇನ್ನೊಂದು ಏನಪ್ಪಾ ಅಂದ್ರ ಸಾಮಾಜಿಕ ನೈಜತೆಯ ಪರಿಕಲ್ಪನೆಗಳನ್ನ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಮಗು ಬೆಳೆಸಿಕೊಳ್ತದ. ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ, ಇದು ನಮಗ ಜ್ಞಾಪಕ ಶಕ್ತಿ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತದೆ. ಈ ಹಂತದಲ್ಲಿ ಹೆಚ್ಚಾಗಿ ಮಕ್ಕಳು ಕಂಠಪಾಠದ ಮೂಲಕ ಕಲಿಯಲು ಪ್ರಾರಂಭಿಸುತ್ತಾರೆ. ಹೊಸ ಪರಿಕಲ್ಪನೆಗಳು ರೂಪಿತವಾಗುವುದು ಈ ಹಂತದ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಲಕ್ಷಣವಾಗಿದೆ. ನೋಡ್ರಿ, ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಮಕ್ಕಳ ಜ್ಞಾಪಕ ಶಕ್ತಿ ಏನಾಗ್ತದ ಅಂದ್ರೆ ಹೆಚ್ಚಾಗ್ತದ. ನೆಕ್ಸ್ಟ್, ಈ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾರ ಅಂದ್ರ ಕಂಠಪಾಠದ ಮೂಲಕ ಅವರು ಕಲಿಕೆಯಲ್ಲಿ ತೊಡಗ್ತಾರ. ಅಂದ್ರ ಬಾಯಿಪಾಠ ಅಂತೀವಿ ನಾವು, ನಮ್ಮ ಭಾಷೆ ಒಳಗೆ ನಾವ್ ಏನಂತೀವಿ ಅಂದ್ರ ಬಾಯಿಪಾಠ ಅಂತ ಕರಿತೀವಿ. ಇನ್ನೊಂದು, ಈ ಕಂಠಪಾಠಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಗಿಳಿಪಾಠ ಅಂತ ಕರೀತಾರ. ಏನಂತ ಕರೀತಾರ? ಗಿಳಿಪಾಠ. ಇದು ಪ್ರಾರಂಭದಲ್ಲಿ ಏನಾಗ್ತದ ಅಂದ್ರ ಮಗುವಿನ ಕಲಿಕೆ ಕಂಠಪಾಠದ ಮೂಲಕ ಪ್ರಾರಂಭ ಆಗ್ತದ. ಆದರೆ ಮಗು ಬೆಳೆದಂತೆಲ್ಲ ಕಂಠಪಾಠದಿಂದ ಏನ್ ಮಾಡ್ಬೇಕು? ಹೊರ ಬರಬೇಕು. ಇದು ಕಂಠಪಾಠ ಮಗುವಿನಲ್ಲಿ, ಅಂದ್ರ ಕಂಠಪಾಠದ ಬೋಧನೆಯನ್ನು ನಾವು ಅಳವಡಿಸಿಕೊಂಡ ಮಗುವಿನಲ್ಲಿ ಏನಾಗ್ತದ ಅಂದ್ರ ಭಾಷಾ ಅಭಿವೃದ್ಧಿ ಆಗ್ತದ. ಅಂದ್ರ ಮಗುವಿನಲ್ಲಿ ಶಬ್ದ ಸಂಗ್ರಹ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ. ಆದ್ರೆ ಉನ್ನತ ಹಂತದ ಕಲಿಕೆ ಕಂಠಪಾಠ ಸೂಕ್ತವಲ್ಲ.
ನೆನಪಿರಲಿ, ಉನ್ನತ ಹಂತದ ಕಲಿಕೆಗೆ ಮತ್ತು ತಾರುಣ್ಯ ವ್ಯವಸ್ಥೆಯಲ್ಲಿರುವಂತ ಯುವಕರಿಗಾಗಿರ್ಬೋದು ಈ ಕಂಠಪಾಠ ವ್ಯವಸ್ಥೆದ ಕಂಠಪಾಠದ ಕಲಿಕೆ ಸೂಕ್ತವಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ ಏನಪ್ಪಾ ಅಂದ್ರ ಭಾಷಾ ಅಭಿವೃದ್ಧಿಗೊಳಿಸಲು, ಅವರಲ್ಲಿ ಶಬ್ದ ಸಂಗ್ರಹವನ್ನು ಹೆಚ್ಚಿಸಲು ಕಂಠಪಾಠ ಏನಾಗಿದಪ್ಪ ಅಂದ್ರ ಸೂಕ್ತವಾಗದೆ. ಈ ಕಂಠಪಾಠಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದ್ರೆ ಗಿಳಿಪಾಠ ಅಂತ ಕರಿತೀವಿ. ಏನಂತ ಕರಿತೀವಿ? ಗಿಳಿಪಾಠ. ನೆಕ್ಸ್ಟ್, ಈ ಹಂತದಲ್ಲಿ ಮಗು ಏನಾಗ್ತದಪ್ಪ ಅಂದ್ರ ಹೊಸದಾದ ಪರಿಕಲ್ಪನೆಗಳನ್ನು ತನ್ನಿಂದ ತಾನೇ ಏನಪ್ಪಾ ಅಂದ್ರ ರೂಪಿಸಿಕೊಳ್ತದ. ತನ್ನ ಸುತ್ತಮುತ್ತ ಪರಿಸರ ಒಳಗೆ ಏನು ನಡೀತದ ಮಗು ಸೂಕ್ಷ್ಮವಾಗಿ ಏನಪ್ಪಾ ಅಂದ್ರ ಅವಲೋಕನ ಮಾಡ್ತದ. ಅವಲೋಕನ ಮಾಡಿ ತನ್ನದಾದ ಪರಿಕಲ್ಪನೆಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಅಲ್ಲಿ ರಚಿಸಿಕೊಳ್ತದ. ಇದು ಏನಪ್ಪಾ ಅಂದ್ರೆ ಈ ಹಂತದ ಪ್ರಮುಖವಾದ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಲಕ್ಷಣವಾಗ್ಯದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಗು ಏನ್ ಮಾಡ್ತದಂದ್ರ ಗಾತ್ರ, ವಸ್ತುವಿನ ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಬಣ್ಣ, ಸಮಯ, ದೂರ ಮುಂತಾದ ಪರಿಕಲ್ಪನೆ ಬಗ್ಗೆ ಪ್ರತ್ಯಕ್ಷ ಅನುಭವವನ್ನು ಪಡಿತದ. ಮಗು ಯಾವ್ಯಾವ ವಿಷಯಗಳ ಬಗ್ಗೆ ಪ್ರತ್ಯಕ್ಷ ಅನುಭವ ಪಡಿತದ? ಗಾತ್ರ, ಆಕಾರ, ಬಣ್ಣ, ಸಮಯ, ದೂರ, ಇಷ್ಟು ವಿಷಯಗಳ ಕುರಿತು ಮಗು ಏನಾಗ್ತದಂದ್ರ ಪ್ರತ್ಯಕ್ಷ ಅನುಭವವನ್ನು ಪಡಿತದ. ನೆಕ್ಸ್ಟ್, ಮಕ್ಕಳಲ್ಲೇ ಸೃಜನಶೀಲತೆ ವಿಕಾಸ ಆಗ್ತದ ಮತ್ತು ಕಲ್ಪನಾ ಶಕ್ತಿ ಬೆಳೀತದ. ಮೊದಲೇ ಹೇಳ ನಿಮಗ, ಮಗು ಗೋಡೆಗಳ ಮೇಲೆ ತನಗೆ ತೋಚಿದಂತ ರೇಖೆಗಳನ್ನು ಎಳುವುದರ ಮೂಲಕ ತನ್ನ ಕಲ್ಪನಾ ಶಕ್ತಿಯನ್ನು ಏನಾಗ್ತದಪ್ಪ ಅಂದ್ರ ಅಭಿವೃದ್ಧಿಗೊಳಿಸ್ತದ. ಇಮ್ಯಾಜಿನೇಷನ್ ಪವರ್ ಏನಪ್ಪ ಅಂದ್ರೆ ಹೆಚ್ಚು ಮಾಡಿಕೊಳ್ತದ. ಯಾವ ಹಂತದಲ್ಲಿ? ಅದು ಪೂರ್ವ ಬಾಲ್ಯ ವ್ಯವಸ್ಥೆ. ನೆಕ್ಸ್ಟ್, ಹೆಚ್ಚು ಅವಧಿವರೆಗೆ ಒಂದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಬೆಳೀತದ. ಅಂದ್ರ ಈ ಹಂತದಲ್ಲಿ ಮಗುವಿನ ಅವಧಾನ ಸಾಮರ್ಥ್ಯ ಏನಾಗ್ತದ ಅಂದ್ರೆ ಹೆಚ್ಚಾಗ್ತದ. ಯಾವ ಹಂತದಲ್ಲಿ ಮಗುವಿನ ಅವಧಾನ ಸಾಮರ್ಥ್ಯ ಹೆಚ್ಚಾಗ್ತದಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ. ನೆಕ್ಸ್ಟ್, ತನ್ನ ಪರಿಸರದ ಬಗ್ಗೆ ಮಗು ಏನಪ್ಪಾ ಅಂದ್ರ ಕುತೂಹಲಕರವಾದ ಪ್ರಶ್ನೆಗಳನ್ನ ಕೇಳ್ತಾನ, ಮತ್ತೆ ಅದಕ್ಕೆ ಏನಪ್ಪಾ ಅಂದ್ರ ಉತ್ತರಗಳನ್ನ ಆತ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಪಡಿತಿರ್ತಾನ. ನೆಕ್ಸ್ಟ್, ಭಾಷೆಯಲ್ಲಿ, ಚಿತ್ರಗಳಲ್ಲಿ, ಆಟಗಳಲ್ಲಿ, ಸಮಸ್ಯೆ ಪರಿಹಾರದ ಸಂದರ್ಭಗಳಲ್ಲಿ ತನ್ನದಾದ ಸಂಕೇತಗಳನ್ನ ಮಗು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬಳಸಿಕೊಳ್ತದ. ಮಗು ತನ್ನದಾದ ಸಂಕೇತಗಳನ್ನ ಎಲ್ಲೆಲ್ಲಿ ಬಳಸಿಕೊಳ್ತದಂದ್ರ ಭಾಷೆಯಲ್ಲಿ, ಚಿತ್ರಗಳಲ್ಲಿ, ಆಟಗಳಲ್ಲಿ, ಸಮಸ್ಯೆ ಪರಿಹಾರದಲ್ಲಿ. ಇಷ್ಟು ಸಂದರ್ಭಗಳಲ್ಲಿ ಮಗು ಏನಾಗ್ತದಪ್ಪ ಅಂದ್ರ ತನ್ನದಾದ ಸಂಕೇತಗಳನ್ನದು ಬಳಕೆ ಮಾಡಿಕೊಳ್ತದ. ನೆಕ್ಸ್ಟ್ ನೋಡ್ರಿ, ಸಾಮಾಜಿಕ ವಿಕಾಸ ಅಂತ ಬರ್ತದೆ. ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ವಿಕಾಸ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಏನಪ್ಪ ಅಂದ್ರೆ ಇದನ್ನ ಕರಿತೀವಿ. ನೋಡ್ರಿ, ಸಾಮಾಜಿಕ ವಿಕಾಸ ಎಂದರೆ ಸಮಾಜದ ನಿರೀಕ್ಷಣೆಗಳಿಗೆ ಅನುಗುಣವಾಗಿ ವರ್ತಿಸುವ ಸಾಮರ್ಥ್ಯವಾಗಿದೆ. ಅಂದ್ರ ಸಾಮಾಜಿಕ ವಿಕಾಸ ಅಂದ್ರ ಸಮಾಜ ಏನು ಬಯಸ್ತದಲ್ಲ ಅದೇ ರೀತಿಯಾಗಿ ನಾವ್ ಏನಪ್ಪ ಅಂದ್ರೆ ವರ್ತಿಸುವಂತ ಸಾಮರ್ಥ್ಯವೇ ಏನಾಗ್ಯದಪ್ಪ ಅಂದ್ರ ಸಾಮಾಜಿಕ ವಿಕಾಸ. ಸಮಾಜ ಏನು ಬಯಸ್ತದ? ನಮ್ಮಿಂದ ಒಳ್ಳೆತನವನ್ನು ಬಯಸ್ತದ. ಸಮಾಜ ನಮ್ಮಿಂದ ಏನ್ ಬಯಸ್ತದ? ನಮ್ಮಿಂದ ಲಾಭವನ್ನು ಬಯಸ್ತದೆ. ಇದೇ ಏನಪ್ಪಾ ಅಂದ್ರ ಸಾಮಾಜಿಕ ವಿಕಾಸ. ನಾವು ಸಮಾಜದ ನಿರೀಕ್ಷೆಗನುಗುಣವಾಗಿ ನಡಿಬೇಕು. ಸಮಾಜ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತದಲ್ಲ ಅದನ್ನ ನಾವು ಕೊಡ್ಬೇಕು. ಇದು ಏನಪ್ಪಾ ಅಂದ್ರ ಸಾಮಾಜಿಕ ವಿಕಾಸ. ಕ್ಲಿಯರ್ ಆತ್ರಿ? ಸಾಮಾಜಿಕ ವಿಕಾಸ ಎಂದರೇನು ನೋಡ್ರಿ. ಈ ಸಾಮಾಜಿಕ ವಿಕಾಸದಲ್ಲಿ ಸಾಮಾಜಿಕ ಪರಿಸರದ ಮನೆಯಿಂದ ಹೊರಗೆ ವಿಸ್ತರಿಸ್ತದ. ಮಗು ಮೊದಲ ಸಾಮಾಜೀಕರಣ ಎಲ್ಲಿಂದ ಪ್ರಾರಂಭ ಆಗ್ತದ ಅಂದ್ರ ಕುಟುಂಬದಿಂದ ಪ್ರಾರಂಭ ಆಗ್ತದ. ಇದನ್ನ ಪ್ರಶ್ನೆ ಕೇಳಿದ ನಮಗೆ ಟಿಟಿಗೆ. ಸಾಮಾಜಿಕ ವಿಕಾಸದ ಮೊದಲನೇ ಹಂತ ಯಾವುದು? ಕುಟುಂಬ. ಮೊದಲಿಗೆ ಮಗುವಿಗೆ ಸಾಮಾಜೀಕರಣ ಎಲ್ಲಿಂದ ಪ್ರಾರಂಭ ಆಗ್ತದ ಅಂದ್ರ ಕುಟುಂಬದಿಂದ ಪ್ರಾರಂಭ ಆಗ್ತದ. ಆಗ ನಂತರ ಪೂರ್ವ ಬಾಲ್ಯಾವಸ್ಥೆ ಒಳಗೆ ಏನ್ ಆಗ್ತದಪ್ಪ ಅಂದ್ರ ತನ್ನ ಸಾಮಾಜಿಕ ವ್ಯವಸ್ಥೆಯನ್ನ ತನ್ನ ಮನಿ ಪರಿಸರದಿಂದ ಹೊರಗೆ ಏನ್ ಮಾಡ್ತದಪ್ಪ ಅಂದ್ರ ಮಗು ತರ್ತದ. ಅಂದ್ರ ಪೂರ್ವ ಬಾಲ್ಯಾವಸ್ಥೆ ಒಳಗೆ ಏನಪ್ಪ ಅಂದ್ರ ಮಗು ತನ್ನದಾದ ಒಂದು ಗುಂಪನ್ನು ಕಟ್ಟಿಕೊಳ್ತದ. ಇದ್ರ ಮೂಲಕ ಏನಾಗ್ತದಂದ್ರ ಮಗುವಿನ ಸಾಮಾಜೀಕರಣ ಏನಾಗ್ತದಪ್ಪ ಅಂದ್ರ ಅದರ ವ್ಯಾಪ್ತಿ ವಿಸ್ತಾರವಾಗ್ತದ. ನೆಕ್ಸ್ಟ್ ನೋಡ್ರಿ, ಈ ಹಂತದಲ್ಲಿ ಮಕ್ಕಳಲ್ಲಿ ಸ್ವಾಯತ್ತತೆ ಭಾವನೆ ಬೆಳೆಯುವುದು, ಸ್ವತಂತ್ರವಾಗಿ ತಾನೇ ತನ್ನ ಪರಿಸರವನ್ನು ಏನಪ್ಪಾ ಅಂದ್ರ ಅನ್ವೇಷಣೆ ಮಾಡುದು. ಈ ಮಗುವಿನಲ್ಲಿ ಏನಾಗ್ತದಂದ್ರ ಸ್ವಾಯತ್ತತೆ ಭಾವನೆ ಬೆಳೀತದ. ನೆಕ್ಸ್ಟ್, ಸ್ವತಂತ್ರವಾಗಿ ತನ್ನ ಪರಿಸರವನ್ನ ತಾನೇ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಅನ್ವೇಷಣೆ ಮಾಡ್ತಾನ. ನೆಕ್ಸ್ಟ್, ಈ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಇಲ್ಲಿ ಮಕ್ಕಳಲ್ಲಿ ಯಾವುದೇ ರೀತಿಯ ಲಿಂಗ ಭೇದವಿಲ್ಲದೆ ಒಟ್ಟಿಗೆ ಹಾಡುತ್ತಾರೆ. ನಾನು ಹೆಣ್ಣು, ನೀನು ಗಂಡು, ನೀ ನನ್ನ ಜೊತೆ ಬೆರಿಬಾರ್ದು, ನೀ ನನ್ನ ಜೊತೆ ಬರಬಾರ್ದು ಅಂತ ಕಾನ್ಸೆಪ್ಟ್ ಏನಾಗಂಗಿಲ್ಲಪ್ಪ ಅಂದ್ರೆ ಈ ಹಂತದಲ್ಲಿ ಬರುವುದಿಲ್ಲ.
ಮಕ್ಕಳು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ತಮ್ಮಲ್ಲಿ ಯಾವುದೇ ರೀತಿ ಲಿಂಗ ಭೇದವಿಲ್ಲದೆ ಏನಪ್ಪಾ ಅಂದ್ರ ಒಟ್ಟಿಗೆ ಆಟ ಆಡ್ತಾರ, ಒಟ್ಟಿಗೆ ಊಟ ಮಾಡ್ತಾರ, ಒಟ್ಟಿಗೆ ಹೋಗ್ತಾರ, ಒಟ್ಟಿಗೆ ಬರ್ತಿರ್ತಾರ. ಅವ್ರಲ್ಲಿ ಲಿಂಗ ಭೇದದ ಪರಿಕಲ್ಪನೆ ಆ ಮಕ್ಕಳಲ್ಲಿ ಏನಾಗಿರಲ್ಲಪ್ಪ ಅಂದ್ರೆ ಇರುವುದಿಲ್ಲ. ನೆಕ್ಸ್ಟ್ ನೋಡ್ರಿ, ಈ ಮಕ್ಕಳಲ್ಲಿ ಅಂದ್ರೆ ಪೂರ್ವ ಬಾಲ್ಯ ವ್ಯವಸ್ಥೆ ಮಕ್ಕಳಲ್ಲಿ ಗುಂಪು ಆಟಗಳು ಚಟುವಟಿಕೆಗಳಲ್ಲಿ ಆಸಕ್ತರಾಗಿರ್ತಾರ. ಈ ಮೂಲಕ ಸಾಮಾಜೀಕರಣಗೊಳ್ಳುವುದು. ಇವರು ಅತಿ ಹೆಚ್ಚು ಯಾವುದರಲ್ಲಿ ಆಸಕ್ತರಾಗಿರ್ತಾರ ಅಂದ್ರ ಗುಂಪು ಆಟಗಳಲ್ಲಿ ಗುಂಪು ಚಟುವಟಿಕೆಗಳು ಬಹಳಷ್ಟು ಏನಾಗಿರ್ತಾರ ಆಸಕ್ತರಾಗಿರ್ತಾರ. ಯಾಕಂದ್ರ ಮಗು ಕುಟುಂಬವನ್ನು ಬಿಟ್ಟು ನಂತರ ಯಾವುದನ್ನು ಬಂದು ಸೇರ್ತದಪ್ಪ ಅಂದ್ರ ತನ್ನದೇ ಆದ ವಯಸ್ಕರ ಒಂದು ಗುಂಪನ್ನು ಮಗು ಏನ್ ಮಾಡ್ತದಪ್ಪ ಅಂದ್ರೆ ಸೇರ್ತದ. ಅವ್ರ ಜೊತೆ ಗುಂಪಾಗಿ ಆಟ ಆಡ್ತದ. ಗುಂಪು ಚಟುವಟಿಕೆಗಳು ಏನಪ್ಪಾ ಅಂದ್ರೆ ಬೇರೆತಿರ್ತದ. ನೆಕ್ಸ್ಟ್ ಸಮಾನ ಗುಣವುಳ್ಳವರೊಡನೆ ಏನಪ್ಪಾ ಅಂದ್ರ ಮಗು ಇಲ್ಲಿ ಸ್ನೇಹವನ್ನ ಬೆಳೆಸ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಅದ, ಮಗುವಿನಲ್ಲಿ ಕೇಂದ್ರೀಕೃತ ಪ್ರವೃತ್ತಿ ಕಡಿಮೆ ಆಗುದು. ನೋಡ್ರಿ, ಶೈಶವ ವ್ಯವಸ್ಥೆಯೊಳಗೆ ಏನಾಗಿರ್ತದ ಅಂದ್ರ ಮಗುವಿನಲ್ಲಿ ಕೇಂದ್ರೀಕೃತ ಭಾವನೆ ಹೆಚ್ಚಿರ್ತದ, ಕೇಂದ್ರೀಕೃತ ಪ್ರವೃತ್ತಿ ಹೆಚ್ಚಿರ್ತದ. ಆದರೆ ಪೂರ್ವ ಬಾಲ್ಯ ವ್ಯವಸ್ಥೆಗೆ ಬಂದಂತ ಸಂದರ್ಭದೊಳಗ ಮಗುವಿಗೆ ಏನಾಗ್ತದಪ್ಪ ಅಂದ್ರ ಕೇಂದ್ರೀಕೃತ ಪ್ರವೃತ್ತಿ ಏನಾಗ್ತದಪ್ಪ ಅಂದ್ರ ಕಡಿಮೆ ಆಗ್ತದ. ಕೆಲವೊಂದು ಸಂದರ್ಭದೊಳಗೆ ತನಗೆ ಬೇಕಾದ ವಸ್ತುಗಳನ್ನ ನಾವು ಕೊಡ್ಲಿಲ್ಲ ಅಂದ್ರು ಮಗು ಏನಾಗ್ತದಪ್ಪ ಅಂದ್ರ ತನ್ನಷ್ಟಕ್ಕೆ ಏನಾಗ್ತದಪ್ಪ ಅಂದ್ರ ಗಪ್ ಆಗ್ತದ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೀವು ಯಾವುದೋ ಒಂದು ಮಗುವನ್ನ ನೀವೇ ಏನ್ ಮಾಡಿರ್ತಾರಪ್ಪ ಅಂದ್ರ ಜಾತ್ರೆ ಕರ್ಕೊಂಡು ಹೋಗಿರ್ತೀರಿ. ಎಲ್ಲಿ ಕರ್ಕೊಂಡು ಹೋಗಿರ್ತೀರಿ? ಜಾತ್ರೆ ಒಳಗ. ಆಗ ಮಗು ಜಾತ್ರೆ ಒಳಗೆ ಏನಪ್ಪಾ ಅಂದ್ರ ಒಂದು ಯಾವುದೋ ಗಾಡಿ, ಒಂದು ಕಾರನ್ನ ನೋಡ್ತದ. ಏನ್ ಮಾಡ್ತದ? ಕಾರನ್ನ ನೋಡ್ತದ. ನೋಡಿದ ತಕ್ಷಣ ಏನ್ ಮಾಡ್ತದ ಅಂದ್ರ ಅದು ನನಗೆ ಬೇಕು ಅಂತ ಕೇಳ್ತದ. ಆಗ ನೀವೇನ್ ಮಾಡ್ತೀರಿ? ಇಲ್ಲ, ನನ್ನ ಕಡೆ ದುಡ್ಡಿಲ್ಲ, ಈಗ ಬ್ಯಾಡ ಬಾ, ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ರ ಅಂದ್ರೆ ಸಾಕು, ಮಗು ಏನಾಗ್ಬಿಡ್ತದಪ್ಪ ಅಂದ್ರ ತನ್ನ ಪಾಡಿಗೆ ತಾನು ಏನಾಗ್ತದಪ್ಪ ಅಂದ್ರ ಗಫ್ ಆಗಿ ಇರ್ತದ. ಆದ್ರೆ ಶೈಶವ ವ್ಯವಸ್ಥೆಯಲ್ಲಿ ಮಗುಗೆ ಏನ್ ಮಾಡ್ರಿ? ನನ್ನ ಕಡೆ ದುಡ್ಡಿಲ್ಲ ಅಂತ ಹೇಳ್ರಿ, ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ರಿ, ಏನ್ ಮಾಡ್ರಿ ಬಿಡಂಗಿಲ್ರಿ, ಅಳುವುದಕ್ಕೆ ಪ್ರಾರಂಭ ಮಾಡ್ತದ. ಆದ್ರ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಇರುವಂತ ಮಗುಗೆ ಹೇಳಿದ್ರ ಆತ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮನ್ನ ಅರ್ಥ ಮಾಡಿಕೊಳ್ತಾನ, ನಮ್ಮ ಭಾವನೆಗಳನ್ನ ಆತ ತಿಳಿದುಕೊಳ್ತಾನ. ಆ ಸಲುವಾಗಿ ಏನಾಗ್ತದಪ್ಪ ಅಂದ್ರ ಆತನಲ್ಲಿ ಕೇಂದ್ರೀಕೃತ ಪ್ರವೃತ್ತಿ ಏನಾಗ್ತದಪ್ಪ ಅಂದ್ರ ಕಡಿಮೆ ಆಗ್ತದ. ನೆಕ್ಸ್ಟ್, ತನ್ನ ಎಲ್ಲಾ ಕ್ರಿಯೆಗಳು ಸಾಮಾಜಿಕ ಒಪ್ಪಿಗೆ ಪಡೆಯಲು ಮಗು ಪ್ರಯತ್ನಿಸ್ತದ. ತಾನು ಏನ್ ಮಾಡ್ತದಲ್ಲ ಅದಕ್ಕೆಲ್ಲದಕ್ಕೂ ಏನ್ ಮಾಡ್ತದಪ್ಪ ಅಂದ್ರ ಮಗು ತನ್ನ ಸಾಮಾಜಿಕ ಒಪ್ಪಿಗೆಯನ್ನ ಏನಪ್ಪ ಅಂದ್ರ ಪಡೆಯಲು ಏನಾಗ್ತದಪ್ಪ ಅಂದ್ರ ಮಗು ಪ್ರಯತ್ನಿಸ್ತದ. ಈ ಹಂತದಲ್ಲಿ ಇನ್ನೊಂದು ಏನಾಗ್ತದಪ್ಪ ಅಂದ್ರ ಮಗು ಸಾಮಾಜಿಕ ಒಪ್ಪಿಗೆಯನ್ನು ಪಡೆಯುವುದಕ್ಕೋಸ್ಕರ ಏನಾಗ್ತದಪ್ಪ ಅಂದ್ರ ಒಳ್ಳೆ ಕಾರ್ಯಗಳಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ತೊಡಗಿಸಿಕೊಳ್ತಾನ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು 2 ವರ್ಷದಿಂದ 6 ವರ್ಷದ ಒಂದು ಮಗು ಇದೆ ಅಂತ ತಿಳ್ಕೊರಿ. ಆ ಮಗು ಏನ್ ಮಾಡ್ಬಿಡ್ತದಪ್ಪ ಅಂದ್ರ ತನ್ನ ಮನೆಯಲ್ಲಿರುವಂತ ತಂದೆ ತಾಯಿಗಳ ಒಪ್ಪಿಗೆ ಪಡುವುದಕ್ಕ ಅವ್ರ ಕಡೆಯಿಂದ ಸಭಾಸಗಿರಿ ತೆಗೆದುಕೊಳ್ಳೋಗೋಸ್ಕರ ಏನ್ ಮಾಡ್ತದಪ್ಪ ಅಂದ್ರ ತಂದೆ ಅಥವಾ ತಾಯಿಗೆ ಹೆಲ್ಪ್ ಮಾಡುವುದು. ಏನ್ ಮಾಡೋದು? ಹೆಲ್ಪ್ ಮಾಡುವುದು. ನೆಕ್ಸ್ಟ್, ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು. ಇಂಥ ಕಾರ್ಯಗಳನ್ನ ಮಾಡ್ತದೆ. ಇದ್ರ ಮೂಲಕ ಮಗು ಏನ್ ಮಾಡ್ತದಪ್ಪ ಅಂದ್ರ ಸಾಮಾಜಿಕ ಒಪ್ಪಿಗೆಯನ್ನ ಗಳಿಸ್ತದ. ನೆಕ್ಸ್ಟ್, ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಮಗು ಹೆಚ್ಚಾಗಿ ಏನ್ ಮಾಡ್ತದಪ್ಪ ಅಂದ್ರ ಮಾಯಾ ಲೋಕದ ಕಥೆಗಳನ್ನ ಕೇಳ್ತದ, ಹಾಸ್ಯದ ಕಥೆಗಳನ್ನ ಕೇಳ್ತದ. ಪ್ರಾಣಿ ಕಥೆಗಳಲ್ಲಿ ಏನಪ್ಪ ಅಂದ್ರ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಆಸಕ್ತಿಯನ್ನು ತೋರ್ತದ. ನೋಡ್ರಿ, ಈ ಪ್ರಾಣಿ ಕಥೆ ಅಂದ್ರೆ ನಿಮ್ಗ ಎಲ್ಲರಿಗೂ ನೆನಪಾಗಬೇಕದು ಪಂಚತಂತ್ರ ಕಥೆಗಳಂತ ಬರ್ತು. ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಮಗು ಏನಾಗ್ತದಪ್ಪ ಅಂದ್ರ ಪಂಚತಂತ್ರ ಕಥೆಗಳಾಗಿರ್ಬೋದು, ಹಾಸ್ಯದ ಕಥೆಗಳಾಗಿರ್ಬೋದು, ಮಾಯಾ ಲೋಕದ ಕಥೆಗಳನ್ನ ಬಹಳಷ್ಟು ಏನ್ ಮಾಡ್ತದಪ್ಪ ಅಂದ್ರೆ ಇಷ್ಟ ಪಡ್ತದ. ಮಾಯಾ ಲೋಕದ ಕಥೆ ಯಾವುದೋ ಒಂದು ದೇವದ ಕಥೆ ಹೇಳ್ತೀನಿ ಅಂದ್ರೆ ಸಾಕು ಅವ್ರಿಗೆ ಅದ್ರಲ್ಲಿ ಬಹಳಷ್ಟು ಏನಪ್ಪ ಅಂದ್ರೆ ಆಸಕ್ತಿ ವಹಿಸ್ತಾರ. ಪ್ರಾಣಿಗಳ ಕಥೆ ಅಂದ್ರು ಬಹಳಷ್ಟು ಖುಷಿ ಪಡ್ತಾರೆ. ಕಥೆ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳ್ರಿ? ನಿಮಗೂ ಇಷ್ಟ, ನನಗೂ ಇಷ್ಟ, ಮತ್ತೆ ಅರ್ಧದಲ್ಲಿ ಮಕ್ಕಳಿಗೆ ಇಷ್ಟ ಆಗದೆ ಇರ್ತದ. ಅದ್ರ ಸಲುವಾಗಿ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಮಕ್ಕಳು ಎಂತ ಕಥೆಗಳನ್ನ ಕೇಳ್ತಾರ ಅಂದ್ರ ಮಾಯಾ ಲೋಕದ ಕಥೆಗಳನ್ನ ಕೇಳ್ತಾರ, ಹಾಸ್ಯದ ಕಥೆಗಳನ್ನ ಕೇಳ್ತಾರ, ಪ್ರಾಣಿ ಕಥೆಗಳನ್ನ ಕೇಳ್ತಾರ. ಅದ್ರಲ್ಲಿ ಏನಪ್ಪಾ ಅಂದ್ರ ಅವರು ಬಹಳಷ್ಟು ಆಸಕ್ತಿಯನ್ನ ಹೊಂದಿರ್ತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸಂಯೋಗಾತ್ಮಕ ವಿಕಾಸ, ಎಮೋಷನಲ್ ಡೆವಲಪ್ಮೆಂಟ್ ಅಂತ ಬರ್ತದ. ನೋಡ್ರಿ, ಈ ಹಂತದಲ್ಲಿ ಮಗು ತಮ್ಮ ತಂದೆ ತಾಯಿಯೊಂದಿಗೆ ಹೆಚ್ಚು ಆತ್ಮೀಯ ಸಂಬಂಧ ಹೊಂದಿರುವುದು, ಸಣ್ಣ ಸಣ್ಣ ಮತ್ತು ಸರಳ ವಿಚಾರಗಳಿಗೆ ಭಾವೋದ್ವೇಗಕ್ಕೆ ಒಳಗಾಗುವುದು. ಆದ್ರೆ ಈ ಉದ್ವೇಗ ಯಾವ ರೀತಿ ಆಗಿರೋದಪ್ಪ ಅಂದ್ರ ಅದು ತಾತ್ಕಾಲಿಕವಾಗಿರ್ತದೆ, ಶಾಶ್ವತವಾಗಿರೋದಿಲ್ಲ. ಯಾಕೆ ಇದು ಶಾಶ್ವತವಾಗಿರೋದಿಲ್ಲ ಅಂದ್ರ ಮಗು ಇನ್ನು ಏನಪ್ಪಾ ಅಂದ್ರ ಭಾವನೆ ಉದ್ವೇಗಗಳ ಮೇಲೆ ಏನಾಗಿರೋದಿಲ್ಲಪ್ಪ ಅಂದ್ರ ನಿಯಂತ್ರಣ ಸಾಧಿಸಿರುವುದಿಲ್ಲ. ಅರ್ಥ ಆಯ್ತ್ರಿ? ನೋಡ್ರಿ, ಈ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಸಂವೇಗಾತ್ಮಕ ವಿಕಾಸ ಯಾವ ರೀತಿ ಆಗಿರ್ತದಂದ್ರ
ಮಗು ತನ್ನ ತಂದೆ ತಾಯಿಯೊಂದಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಆತ್ಮೀಯ ಸಂಬಂಧ ಹೊಂದಿರ್ತದ. ಬಹಳಷ್ಟು ಏನಾಗಿರ್ತದ ಆತ್ಮೀಯ ಸಂಬಂಧವನ್ನು ಹೊಂದಿರ್ತದ. ಸಣ್ಣ ಸಣ್ಣ ವಿಚಾರಗಳಿಗೆ, ಸರಳದ ವಿಚಾರಗಳಿಗೆ ಏನಾಗ್ತದಂದ್ರ ಮಗು ಉದ್ವೇಗಕ್ಕೆ ಏನಾಗ್ತದಪ್ಪ ಅಂದ್ರೆ ಒಳಗಾಗ್ತದ. ಆದ್ರ ಆ ಉದ್ವೇಗ ಏನಾಗಿರ್ತದಪ್ಪ ಅಂದ್ರ ತಾತ್ಕಾಲಿಕವಾಗಿರ್ತದ. ಏನಾಗಿರ್ತದ ಅದು ತಾತ್ಕಾಲಿಕವಾಗಿರ್ತದೆ. ಯಾಕಿದು ತಾತ್ಕಾಲಿಕ ಆಗಿರ್ತದಪ್ಪ ಅಂದ್ರ ಈ ಭಾವೋದ್ವೇಗಗಳು ಏನಾಗಿರ್ತದಪ್ಪ ಅಂದ್ರ ಮಗು ಇವುಗಳ ಮೇಲೆ ನಿಯಂತ್ರಣ ಸಾಧಿಸಿರುವುದಿಲ್ಲ. ಅದ್ರ ಸಲುವಾಗಿ ಅವು ಏನಾಗ್ತವಪ್ಪ ಅಂದ್ರೆ ತಾತ್ಕಾಲಿಕ. ನೋಡ್ರಿ, ಒಂದು ಸಣ್ಣ ಮಗುಗೆ ಏನ್ ಮಾಡ್ರಪ್ಪ ಅಂದ್ರೆ ಏನೋ ಕಿರಿಕಿರಿ ಮಾಡಿದಾಗ ಮನೆಗಳ ಪಾಲಕರಾಗಿರ್ಬೋದು, ಪೋಷಕರಾಗಿರ್ಬೋದು, ತಂದೆ ತಾಯಿ ಏನಪ್ಪ ಅಂದ್ರೆ ಹೊಡಿತಾರ. ಹೊಡೆದ ತಕ್ಷಣ ಏನಪ್ಪ ಮಗು ಅಳತದ, ಸ್ವಲ್ಪ ದೂರ ಹೋಗಿ ಏನಪ್ಪ ಅಂದ್ರೆ ಕೂಡ್ತದ. ಮತ್ತೆ ಒಂದು 10-15 ನಿಮಿಷ, ಒಂದು 20 ನಿಮಿಷ, ಒಂದು ಅರ್ಧ ತಾಸ ಆದ್ಮೇಲೆ ಮತ್ತೆ ಏನಾಗ್ತದಪ್ಪ ಅಂದ್ರೆ ಮಗು ತಂದೆ ತಾಯಿ ಕಡೆನೆ ಬರ್ತಿರ್ತದ. ಅವು ಯಾಕಂದ್ರೆ ತಾತ್ಕಾಲಿಕವಾಗಿರ್ತವ. ಏನಾಗಿರ್ತದದು ತಾತ್ಕಾಲಿಕವಾಗಿರ್ತವ. ನೆಕ್ಸ್ಟ್ ಈ ಹಂತದಲ್ಲಿ ಮಕ್ಕಳಲ್ಲಿ ಏನಾಗ್ತದಪ್ಪ ಅಂದ್ರೆ ಭಯ ಇರ್ತದ. ಯಾವ ರೀತಿ ಭಯ ಉಂಟಾಗ್ತದ ಮಕ್ಕಳಲ್ಲಿ? ನೋಡ್ರಿ, ಮಕ್ಕಳು ತಮಗೆ ಪರಿಚಯವಿಲ್ಲದವರು ವ್ಯಕ್ತಿಯನ್ನು ಕಂಡಾಗ ಅಥವಾ ಭಯಾನಕ ವಸ್ತು ಪ್ರಾಣಿಗಳನ್ನು ಕಂಡಾಗ ಭಯ ತೋರುತ್ತಾರೆ. ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರ ಕತ್ತಲ ಕೋಣೆ ಕಂಡ್ರು ಸಹ ಏನಾಗ್ತದಪ್ಪ ಅಂದ್ರ ಮಕ್ಕಳು ಭಯವನ್ನು ವ್ಯಕ್ತಪಡಿಸ್ತಾರ. ನೋಡ್ರಿ, 2 ರಿಂದ 6 ವರ್ಷದಲ್ಲಿರುವಂತ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಇರುವಂತ ಮಕ್ಕಳು ನಾವು ಮನೆಯಲ್ಲಿದ್ದಂತ ಸಂದರ್ಭದೊಳಗ ಆ ಮಗುನ ಇರ್ತದ, ನಾವು ಆ ಮನೆಯಲ್ಲಿ ಒಳಗೆ ಇರ್ತೀವಿ. ಇದ್ದಂತ ಸಂದರ್ಭ ಯಾರೋ ಪರಿಚಯ ಇಲ್ಲದ ವ್ಯಕ್ತಿ ಒಬ್ಬ ನಮ್ಮ ಮನೆಗೆ ಬಂದ ಅಂದ್ರ ಸಾಕು, ಆತ ಏನಾಗ್ತದಪ್ಪ ಅಂದ್ರ ಮಗು ಏನಾಗ್ತದಪ್ಪ ಅಂದ್ರ ತಂದೆ ತಾಯಿ ಕಡೆ ಓಡ್ ಹೋಗ್ತದ. ಇಲ್ಲ ಅವ್ರು ಸ್ವಲ್ಪ ಏನೋ ಸೌಂಡ್ ಮಾಡಿದ್ರ ಅಂತ ತಿಳ್ಕೋರಿ, ಅವಾಗ ಏನಪ್ಪಾ ಅಂದ್ರ ಚೀರ್ತದ ಮಗು. ಇದು ಯಾವ ಹಂತದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಸಂವೇಗಾತ್ಮಕ ವಿಕಾಸದಲ್ಲಿ. ನೋಡ್ರಿ, ಇಲ್ಲಿ ಕೊಟ್ರ ಪರಿಚಯವಿರದ ವ್ಯಕ್ತಿ ಯಾರಾದ್ರೂ ಮನೆಗೆ ಬಂದಾಗ ಆಗ ಮಗು ಅಳುವುದು, ಇಲ್ಲ ಸುಮ್ಮನೆ ಕೂಡುವುದು, ಇಲ್ಲಾಂದ್ರೆ ಓಡಿ ಹೋಗಿ ತನ್ನ ತಂದೆ ತಾಯಿಗಳ ಜೊತೆ ಸೇರುವುದು. ಇದು ಅಂತೂ ಮಾಡ್ತಿರ್ತದ. ಅಂದ್ರೆ ಯಾರೋ ಪರಿಚಯವಿಲ್ಲದ ವ್ಯಕ್ತಿ ನಮ್ಮ ಮನೆಗೆ ಬಂದ ಅಂದ್ರ ಆಗ ಮಗು ಏನಾಗ್ತದಪ್ಪ ಅಂದ್ರ ಚೀರ್ತದ, ಇಲ್ಲಾಂದ್ರ ಓಡೋಗಿ ಏನಾಗ್ತದಪ್ಪ ಅಂದ್ರ ತಮ್ಮ ತಂದೆ ತಾಯಿ ಕಡೆ ಸೇರ್ತದ, ಇಲ್ಲಾಂದ್ರ ಗಪ್ಪನ ಹೋಗಿ ಒಂದು ಮೂಲ್ಯಾಗ ಏನಪ್ಪ ಅಂದ್ರ ಮಗು ಕೂಡ್ತಿರ್ತದ. ಇದು ಯಾವ ಹಂತದಲ್ಲಿ ಕಂಡು ಬರ್ತದಂದ್ರ ಯಾವ ಅಂತಾರ ಇದು ಪೂರ್ವ ಬಾಲ್ಯ ವ್ಯವಸ್ಥೆ ಹಂತದೊಳಗ ಕಂಡು ಬರ್ತದ. ನೆಕ್ಸ್ಟ್ ಈ ಹಂತದಲ್ಲಿ ಮಗುವಿನ ಕೋಪ ಯಾವ ರೀತಿಯಾಗಿರ್ತದೆ ನೋಡ್ರಿ. ಸಮಯಕ್ಕೆ ಸರಿಯಾಗಿ ಆಹಾರ ದೊರಕದಿದ್ದಾಗ ಅಥವಾ ಅವರ ಸಂತೋಷಕ್ಕೆ ಅಡ್ಡಿಯಾದಾಗ ಕೋಪ ವ್ಯಕ್ತಪಡಿಸುತ್ತಾರೆ. ತಮ್ಮ ವಸ್ತುಗಳು ಬೇರೆದವರು ತೆಗೆದುಕೊಂಡಾಗ ತುಂಬಾ ಕೋಪ ವ್ಯಕ್ತಪಡಿಸಿ ರಂಪಾಟ ಮಾಡುತ್ತಾರೆ. ನೋಡ್ರಿ, ಮಗು ಪೂರ್ವ ಬಾಲ್ಯ ವ್ಯವಸ್ಥೆಗಳಿಗೆ ಯಾವ ಸಂದರ್ಭದಲ್ಲಿ ಅದು ಕೋಪವನ್ನು ವ್ಯಕ್ತಪಡಿಸ್ತದ ಅಂದಾಗ ಸರಿಯಾದ ಸಮಯಕ್ಕೆ ಅವ್ರಿಗೆ ಆಹಾರವನ್ನು ಕೊಡ್ತಿದ್ದಾಗ, ಅವ್ರಿಗೆ ಊಟವನ್ನು ಕೊಡ್ತಿದ್ದಾಗ, ಅವರ ಸಂತೋಷಕ್ಕೆ ನಾವು ಏನಾದ್ರೂ ಅಡ್ಡಿ ಮಾಡಿದಾಗ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಕೋಪ ವ್ಯಕ್ತಪಡಿಸ್ತಾರ. ಅದರ ಜೊತೆಗೆ ಆ ಮಗುವಿನ ವಸ್ತುವನ್ನು ಯಾರಾದರೂ ಬೇರೆದವರು ತೆಗೆದುಕೊಂಡಾಗ ಅವಾಗ ಏನ್ ಮಾಡ್ತದಪ್ಪ ಅಂದ್ರ ಮಗು ಬಹಳಷ್ಟು ಏನಾಗ್ತದಪ್ಪ ಅಂದ್ರ ತನ್ನ ಕೋಪವನ್ನು ಏನಾಗ್ತದಪ್ಪ ಅಂದ್ರ ವ್ಯಕ್ತಪಡಿಸ್ತದ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ. ಒಂದೇ ಮನೆಯಲ್ಲಿರುವ ಮಕ್ಕಳು ತಮ್ಮ ಆಟದ ಸಾಮಾನುಗಳನ್ನು ಬೇರೆ ಮಗು ತೆಗೆದುಕೊಂಡರೆ ಆಗ ಅಳುವುದು, ಇಲ್ಲವೇ ತಾವೇ ಆ ಮಗುವಿನಿಂದ ಆಟಿಕೆ ಸಾಮಾನವನ್ನು ಕಿತ್ತಿಕೊಳ್ಳುವುದು. ನೋಡ್ರಿ, ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಮಗುವಿನ ಕೋಪ ಯಾವ ರೀತಿ ಆಗಿರ್ತದಂದ್ರ ಒಂದೇ ಮನೆಯಲ್ಲಿರುವ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಆದ ಆಟದ ಸಾಮಾನುಗಳು ಇರ್ತವ. ತಮ್ಗೆ ಇಷ್ಟವಾದ ಆಟದ ಸಾಮಾನುಗಳ ತಾವು ಏನಪ್ಪ ಅಂದ್ರೆ ಎತ್ತಿಕೊಂಡಿರ್ತಾರ. ಅದರಲ್ಲಿ ಯಾವುದೇ ಒಂದು ಮಗು ಅಲ್ಲಿ ಇನ್ನೊಂದು ಮಗುವಿನಲ್ಲಿರುವಂತ ಆಟದ ಸಾಮಾನು ಏನಾದ್ರೂ ಕಸಿದುಕೊಂಡ್ರ ಆಗ ಮಗು ಏನಾಗ್ತದಪ್ಪ ಅಂದ್ರ ಜೋರಾಗಿ ಅಳತದ, ಹೋಗಿ ಆ ಮಗುವಿಗೆ ಹೊಡಿತದ. ತನಗೆ ಏನಾದ್ರೂ ಹೊಡಿದಾಗ್ಲಿಲ್ಲ ಅಂದಪ್ಪ ಅಂದ್ರ ಅಳತದ. ಅವಾಗ ತಂದೆ ತಾಯಿ ಗಮನವನ್ನ ತನ್ನ ಕಡೆ ಏನಪ್ಪ ಅಂದ್ರ ಸೆಳಿತದ. ಮಗು ಚಿಕ್ಕ ವಯಸ್ಸಿನಲ್ಲಿ ಏಕೆ ಅಳತದಪ್ಪ ಅಂದ್ರ ತಂದೆ ತಾಯಿಯ ಗಮನವನ್ನು ತನ್ನ ಕಡೆಗೆ ಸೆಳೆಯುವುದಕ್ಕೋಸ್ಕರ ಏನಪ್ಪ ಅಂದ್ರ ಮಗು ಏನ್ ಮಾಡ್ತದಂದ್ರ ಅಳುತ್ತದ. ಇಲ್ಲ ಅಂದ್ರ ಆ ಮಗು ತನಕಿಂತ ವೀಕ್ ಇತ್ತಂದ್ರ ತಾನೇ ಹೋಗ ಆ ಮಗುವಿನ ಏನಪ್ಪಾ ಅಂದ್ರ ಆಟಿಕೆ ಸಾಮಾನವನ್ನು ಒಡೆದು ಏನ್ ಮಾಡ್ತದಪ್ಪ ಅಂದ್ರ ಕಿತ್ಕೊಂಡ್ ಬರ್ತದ. ಈ ರೀತಿ ಏನಪ್ಪಾ ಅಂದ್ರ ಮಗು ತನ್ನ ಕೋಪವನ್ನು ವ್ಯಕ್ತಪಡಿಸ್ತದ. ನೆಕ್ಸ್ಟ್ ಅಸೂಯೆ ಅಂದ್ರೆ ಏನಪ್ಪಾ ಅಂದ್ರ ಹೊಟ್ಟೆ ಕಿಚ್ಚು. ಅಸೂಯೆ ಅಂದ್ರೆ ಏನಪ್ಪಾ ಅಂದ್ರ ಹೊಟ್ಟೆ ಕಿಚ್ಚು. ನೋಡ್ರಿ, ಹೊಸ ಮಗುವಿನ ಆಗಮನ ಮಗುವಿನಲ್ಲಿ ಅಸೂಯೆ ಮೂಡಿಸುವುದು. ತನ್ನ ತಂದೆ ತಾಯಿಯ ಜೊತೆ ಬೇರೆ ಬೇರೆ ಮಗು ಇದ್ದಾಗ ಆ ಮಗುವಿನೊಂದಿಗೆ ಅಸೂಯೆ ಮಾಡಿಕೊಳ್ಳುವುದು. ತನ್ನ ತಮ್ಮಂದಿರೊಂದಿಗೆ ಈ ಪ್ರವೃತ್ತಿ ಹೆಚ್ಚು ಕಂಡು ಬರುವುದು. ನೋಡ್ರಿ, ಒಂದು ಹೊಸದಾದ ಮಗುವಿನ ಆಗಮನ ಆ ಮನೆಯಲ್ಲಿ ಏನಾದ್ರೂ ಆಯ್ತಪ್ಪ ಅಂದ್ರ ಆಗ ಮೊದಲೇ ಇದ್ದ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರ ಅಸೂಯೆ ಮನೋಭಾವನೆ ಮೂಡ್ತದ, ಹೊಟ್ಟೆ ಕಿಚ್ಚು ಪ್ರವೃತ್ತಿ ಕಂಡು ಬರ್ತದ. ನೋಡ್ರಿ,
ಈ ಎ ಅನ್ನೋ ಮನಿ ಒಳಗೆ ಏನಪ್ಪಾ ಅಂದ್ರೆ ಬಿ ಅನ್ನೋ ಏನಪ್ಪಾ ಅಂದ್ರ ಮಗು ಇದೆ ಅಂತ ತಿಳ್ಕೊರಿ. ಆ ಮನೆಗೆ ಇನ್ನೊಂದು ಸಿ ಅನ್ನೋ ಮಗು ಬಂತಂದ್ರ ಸಾಕು. ಆಗ ಬಿಗೆ ಏನಾಗ್ತದಪ್ಪ ಅಂದ್ರ ಸಿ ಮಗುವಿನ ಮೇಲೆ ಏನಪ್ಪ ಅಂದ್ರ ಹೊಟ್ಟೆ ಕಿಚ್ಚು ಪ್ರವೃತ್ತಿ ಕಂಡು ಬರ್ತದ. ಹೊಸದಾದ ಆಗಮ ಅಂದ್ರ ಹೊಸದಾದ ಮಗುವಿನ ಆಗಮ ಆದ ತಕ್ಷಣ ಅಲ್ಲಿರುವಂತ ಇನ್ನೊಂದು ಮಗು ಏನಾಗ್ತದಪ್ಪ ಅಂದ್ರ ಅಸೂಯೆ ಮೂಡ್ತದ. ಯಾಕ ಮಗು ಅಸೂಯೆ ಮೂಡ್ತದಪ್ಪ ಅಂದ್ರ ಆ ಮಗುವಿನಲ್ಲಿ ಎರಿಕ್ಸನ್ ಅವರ ಸಾಮಾಜಿಕ ಇದು ಬರ್ತದ. ಆ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರ ಅಪನಂಬಿಕೆ ಉಂಟಾಗ್ತದ. ಎಲ್ಲಿ ಆ ಮಗುವಿನ ಎಲ್ಲರೂ ಪ್ರೀತಿಸಿದ್ರಂದ್ರೆ ಏನ್ ಮಾಡ್ಲಿ, ಎಲ್ಲರೂ ಆ ಮಗುವಿನ ಕಡೆ ಗಮನ ಹರಿಸ್ತಾರ, ನನ್ನ ಯಾರಾದ್ರು ಬಿಟ್ರಂದ್ರೆ ಏನು, ಆ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರ ಅಪನಂಬಿಕೆ ಬರ್ತದ, ಭಯ ಸ್ಟಾರ್ಟ್ ಆಗ್ತದ. ಅದ್ರ ಸಲುವಾಗಿ ಏನ್ ಮಾಡ್ತದಪ್ಪ ಅಂದ್ರ ಮಗು ಆ ಮಗುವಿನ ಮೇಲೆ ಏನಾಗ್ತದಪ್ಪ ಅಂದ್ರ ಅಸೂಯೆ ಪಡ್ತದ, ಹೊಟ್ಟೆ ಕಿಚ್ಚಿನ ಮನೋಭಾವ ಏನಾಗ್ತದಪ್ಪ ಅಂದ್ರ ಮಾಡ್ತದ. ಈಗ ನೀವು ಫಾರ್ ಎಕ್ಸಾಂಪಲ್ ನೋಡ್ಬೇಕು, ಒಂದೇ ಮನೆಯಲ್ಲಿ ತಂದೆ ತಾಯಿಗಳು ಬೇರೆ ಬೇರೆ ಮಕ್ಕಳಿದ್ದಂತ ಸಂದರ್ಭದೊಳಗ ಅಂದ್ರೆ ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಂತ ಸಂದರ್ಭದೊಳಗ ಈ ಪ್ರವೃತ್ತಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನೊಂದು ವಿಶೇಷತೆ, ಒಂದು ಮಗು ಇನ್ನೊಂದು ಮಗು ಅಂದ್ರೆ ತಂದೆ ತಾಯಿಗಳು ಒಂದು ಮಗುವಿನ ಬಿಟ್ಟು ಇನ್ನೊಂದು ಮಗುವಿನ ಕಡೆಗೆ ಏನಾದ್ರೂ ಅತಿ ಹೆಚ್ಚು ಪ್ರೀತಿ ತೋರಿಸೋದು, ಅವನ ಕಾಳಜಿ ಮಾಡೋದು ಮಾಡುವುದ್ರಂದ್ರ ಈಗ ಮೊದಲನೇ ಮಗು ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಅಸೂಯೆ ಉಂಟಾಗ್ತದ. ಅವಾಗ ತನ್ನ ಅಸೂಯೆಯನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತದಂದ್ರ ಮಗು ಅಳುವುದರ ಮೂಲಕ ಏನಾಗ್ತದಪ್ಪ ಅಂದ್ರ ಆ ಪ್ರವೃತ್ತಿಯನ್ನು ವ್ಯಕ್ತಪಡಿಸ್ತದ. ಮತ್ತೆ ಸುಸು ಮಾಡುವುದರ ಮೂಲಕ ಏನಾಗ್ತದಪ್ಪ ಅಂದ್ರ ಮಗು ಇನ್ನೊಂದಿನ ಮಗುವಿನ ಮೇಲೆ ಇರುವಂತ ಹೊಟ್ಟೆ ಕಚ್ಚು ಪ್ರವೃತ್ತಿಯನ್ನು ಏನ್ ಮಾಡ್ತದಪ್ಪ ಅಂದ್ರ ತೋರಿಸ್ಕೊಳ್ತದ. ಯಾಕೆ ಈ ರೀತಿ ಮಾಡ್ತದಪ್ಪ ಅಂದ್ರ ತಂದೆ ತಾಯಿಗಳು ನನ್ನ ಕಡೆಗೆ ಗಮನ ಸೆಳಿಬೇಕು, ನನ್ನನ್ನೇ ಪ್ರೀತಿಸಬೇಕು, ನನ್ನನ್ನೇ ಗೌರವಿಸಬೇಕು ಅನ್ನೋ ಮನೋಭಾವ ಏನಾಗ್ತದಪ್ಪ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಅತಿ ಹೆಚ್ಚಾಗಿ ಕಂಡು ಬರ್ತದ. ನೋಡ್ರಿ, ತಂದೆ ತಾಯಿ ಬೇರೆ ಮಗುವನ್ನು ಎತ್ತಿಕೊಂಡಾಗ ಜೋರಾಗಿ ಅಳುವುದು, ಚಿರುವುದು ಇತ್ಯಾದಿ ಚಟುವಟಿಕೆ ಏನಪ್ಪಾ ಅಂದ್ರ ಮಗು ತೋರ್ತದ. ಆಲ್ರೆಡಿ ಏನಪ್ಪಾ ಅಂದ್ರ ನಿಮಗ ಇದು ಗೊತ್ತಿರ್ತದ. ನೆಕ್ಸ್ಟ್ ಕುತೂಹಲ. ಈ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಏನೇನು ಕುತೂಹಲ ಕಂಡು ಬರ್ತದೆ ನೋಡ್ರಿ. ಹೊಸ ವಸ್ತು ವ್ಯಕ್ತಿಗಳ ಬಗ್ಗೆ ಕುತೂಹಲ ತಾಳುತ್ತಾರೆ, ತಮ್ಮ ಸುತ್ತಲೂ ನಡೆಯುವ ಘಟನೆಗಳ ಬಗ್ಗೆ ಕುತೂಹಲ ತಾಳಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೋಡ್ರಿ, ಮಗು ಇಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಇಲ್ಲಿ ಏನೇನು ನೋಡ್ತದಲ್ಲ ಅವು ಎಲ್ಲಾ ವಿಷಯಗಳ ಬಗ್ಗೆ ಏನಪ್ಪಾ ಅಂದ್ರ ಕುತೂಹಲ ತಾಳ್ತದ. ಆ ಕುತೂಹಲಕ್ಕೆ ಸಂಬಂಧಿಸಪಟ್ಟಂತೆ ಎಲ್ಲಾ ಪ್ರಶ್ನೆಗಳು ಏನಪ್ಪಾ ಅಂದ್ರ ಮಗು ಕೇಳ್ತದ. ಎಂತ ಪ್ರಶ್ನೆಗಳನ್ನ ಕೇಳ್ತದ ನೋಡ್ರಿ. ಎಲೆ ಬಣ್ಣ ಹಸಿರು ಏಕಿದೆ? ನೆಕ್ಸ್ಟ್ ಅವರು ಯಾರು, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರು ಯಾರು ಅಂತ ಮಗು ಪ್ರಶ್ನೆ ಕೇಳ್ತದ. ನೆಕ್ಸ್ಟ್ ಅವರು ಏಕೆ ಹೀಗಿದ್ದಾರೆ? ಈ ರೀತಿ ಏನ್ ಮಾಡ್ತದಪ್ಪ ಅಂದ್ರ ಮಗು ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಕೇಳ್ತದ. ನೆಕ್ಸ್ಟ್ ಪ್ರೀತಿ ಮತ್ತು ವಿಶ್ವಾಸ. ನೋಡ್ರಿ, ಈ ಹಂತದಲ್ಲಿ ಪೂರ್ವ ಬಾಲ್ಯ ವ್ಯವಸ್ಥೆಯೊಳಗ ಮಗು ಹಿರಿಯರಿಂದ, ಪೋಷಕರಿಂದ, ಸಂಬಂಧಿಕರಿಂದ ಮಗು ಏನ್ ಮಾಡ್ತದ ಅಂದ್ರೆ ಪ್ರೀತಿಯನ್ನು ನಿರೀಕ್ಷಣೆ ಮಾಡ್ತದ. ಯಾರ್ಯಾರಿಂದ? ಹಿರಿಯರಿಂದ, ಪೋಷಕರಿಂದ, ಸಂಬಂಧಿಕರಿಂದ ಏನಪ್ಪಾ ಅಂದ್ರ ಮಗು ಪ್ರೀತಿಯನ್ನು ಏನಪ್ಪಾ ಅಂದ್ರ ಪಡೆಯುವುದಕ್ಕೆ ಪ್ರಯತ್ನ ಪಡ್ತದ. ತಾನು ಕೂಡ ಅವ್ರಿಗೆ ಏನ್ ಮಾಡ್ತದಪ್ಪ ಅಂದ್ರ ಪ್ರೀತಿ ವ್ಯಕ್ತಪಡಿಸ್ತದ. ಸಾಕು ಪ್ರಾಣಿಗಳನ್ನ ಅತಿ ಹೆಚ್ಚಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪ್ರೀತಿಸ್ತಾರ. ನೋಡ್ರಿ, ನೀವು ಸಣ್ಣ ಪಾಪುಗಳು, ನಾಯಿ ಮರಿಗಳು, ಆಡಿನ ಮರಿಗಳು ಕಂಡ್ರೆ ನೋಡ್ಬೇಕು ಆ ಮಕ್ಳು ಹೆಂಗ ಹರ್ಷ ವ್ಯಕ್ತಪಡಿಸ್ತದ, ಕುಣಿದಾಡ್ತಿರ್ತಾರ ಅವ್ರು. ಮತ್ತ ಆ ನಾಯಿ ಮರಿ ಹೋಗಿ ಏನು ಒತ್ತುವುದು, ಅದಕ್ಕೆ ಮುದ್ದು ಮಾಡೋದು, ಹಾಗೆಲ್ಲ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಮಕ್ಕಳು ಸಣ್ಣವ್ರಿದ್ದಾಗ ಏನಪ್ಪ ಅಂದ್ರ ಮಾಡ್ತಿರ್ತಾರೆ. ಇದು ಯಾವ ಹಂತದಲ್ಲಿ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ. ನೆಕ್ಸ್ಟ್ ಆತ್ಮೀಯ ಭಾವನೆಗಳು. ಮಕ್ಕಳು ತಮ್ಮ ಪೋಷಕರ ಜೊತೆಗೆ ಅತ್ಯಂತ ಆತ್ಮೀಯ ಭಾವನೆಯನ್ನು ಹೊಂದಿರ್ತಾರ. ಸಾಮಾನ್ಯವಾಗಿ ಮಕ್ಕಳು ತಾಯಿ ಒಂದಿಗೆ ನೋಡ್ರಿ, ಸಾಮಾನ್ಯವಾಗಿ ಗಂಡು ಮಕ್ಕಳು ಏನಪ್ಪಾ ಅಂದ್ರ ತಾಯಿ ಒಂದಿಗೆ, ಹೆಣ್ಣು ಮಕ್ಕಳು ಏನಪ್ಪಾ ಅಂದ್ರ ತಂದೆ ಒಂದಿಗೆ ಏನಾಗ್ತಪ್ಪ ಅಂದ್ರ ಆತ್ಮೀಯ ಸಂಬಂಧವನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಈ ಹಂತದಲ್ಲಿ ನಾವು ಮಕ್ಕಳಿಗೆ ಏನೇನು ಒದಗಿಸಬೇಕು. ನಮಗೆ ಎಕ್ಸಾಮ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಒಂದ್ ಸಲ ಏನಪ್ಪಾ ಅಂದ್ರೆ ತಿಳ್ಕೊಂಬಿಡ್ರಿ. ಯಾವ ಹಂತದಲ್ಲಿ ಅಂದ್ರ ಪೂರ್ವ ಬಾಲ್ಯ ವ್ಯವಸ್ಥೆ ಹಂತದಲ್ಲಿ ನಾವು ಮಕ್ಕಳಿಗೆ ಏನೇನು ಒದಗಿಸ್ಬೇಕಂದ್ರೆ ಮಕ್ಕಳಿಗೆ ಕುಟುಂಬದಲ್ಲಿ ಉತ್ತಮವಾದ ಆರೋಗ್ಯಕರವಾದ ಪರಿಸರವನ್ನು ಒದಗಿಸಬೇಕು. ಮಕ್ಕಳೊಂದಿಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ನಾವು ಇರಬೇಕು. ಮತ್ತೆ ಅವರು ಪ್ರೀತಿ ಮತ್ತು ವಿಶ್ವಾಸದಿಂದ ಇರ್ಲಿಲ್ಲ ಅಂದ್ರ ಅವರಲ್ಲಿ ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಕುಂಠಿತ ಆಗ್ತದ. ಏನೇನ ಬೆಳವಣಿಗೆ ಮತ್ತು ವಿಕಾಸ ಏನಾಗ್ತದಪ್ಪ ಅಂದ್ರ ಕುಂಠಿತ ಆಗ್ತದ. ಮಕ್ಕಳಲ್ಲಿ ಕುತೂಹಲದಿಂದ ಕೇಳಿದ ಪ್ರಶ್ನೆ ಸೂಕ್ತವಾದ ಸರಿಯಾದ ಉತ್ತರವನ್ನು ನೀಡಬೇಕು. ಎಂತಿಂತ ಪ್ರಶ್ನೆ ಕೇಳ್ತಾರ ಅಂದ್ರೆ ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗ. ಗುಲಾಬಿ ಬಣ್ಣ ಕೆಂಪು ಯಾಕಿದೆ ಅಂದ್ರೆ ಏನ್ ಹೇಳ್ಬೇಕು ನಾವು? ಅಂತ 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 ಪ್ರಶ್ನೆಗಳನ್ನ ಕೇಳಿದಾಗ ಮಕ್ಕಳಿಗೆ ನಾವ್ ಏನಪ್ಪಾ ಅಂದ್ರ ಸಾಧ್ಯವಾದಷ್ಟು ಸರಿಯಾದ ಉತ್ತರವನ್ನು ನೀಡಬೇಕು. ಇದ್ರಲಿಂದ ಏನಾಗ್ತದಪ್ಪ ಅಂದ್ರ ಅವ್ರ ಜ್ಞಾನ ಸಂರಚನೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ. ನೆಕ್ಸ್ಟ್ ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಪೂರಕವಾದ
ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಬೇಕು. ನೆಕ್ಸ್ಟ್ ಒಳ್ಳೆಯ ಮಾತು, ಒಳ್ಳೆಯ ಕೆಲಸ ಕಾರ್ಯಗಳು, ಪ್ರೀತಿ ವಿಶ್ವಾಸದಿಂದ ಕೂಡಿದ ವಾತಾವರಣ ಏನಪ್ಪಾ ಅಂದ್ರ ಮಕ್ಕಳಿಗೆ ಒದಗಿಸ್ಬೇಕು. ನೋಡ್ರಿ, ಮಕ್ಕಳು ಸಣ್ಣವ್ರಾಗ ಏನ್ ಕಲಿತಾರ ದೊಡ್ಡವರಾದಂತೂ ಅದನ್ನೇ ಕಲಿತಿರ್ತಾರ. ಅವ್ರ ಮುಂದೆ ಏನಪ್ಪಾ ಒಳ್ಳೇದ ಮಾತಾಡ್ಬೇಕು, ಒಳ್ಳೆ ಕೆಲಸ ಕಾರ್ಯಗಳ ಮಾಡ್ಬೇಕು, ಪ್ರೀತಿ ವಿಶ್ವಾಸದಿಂದ ಏನಪ್ಪಾ ಅಂದ್ರ ಕೂಡಿದ ವಾತಾವರಣ ಏನಪ್ಪಾ ಅಂದ್ರ ಮಕ್ಕಳಿಗೆ ನಾವು ಒದಗಿಸ್ಬೇಕು. ನೆಕ್ಸ್ಟ್ ಸಮತೋಲನ ಆಹಾರ, ಸಮಯಕ್ಕೆ ಸರಿಯಾಗಿ ದೈನಂದಿನ ಚಟುವಟಿಕೆಗಳನ್ನು, ಓದಲು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಮಗುವಿಗೆ. ನೆಕ್ಸ್ಟ್ ಇದರಿಂದ ಆರೋಗ್ಯಕರವಾದ ಏನಾಗ್ತದಪ್ಪ ಅಂದ್ರ ಬದಲಾವಣೆಗೆ ಏನಾಗ್ತದಪ್ಪ ಅಂದಿದ್ದು ಪೂರಕ ಆಗಬಲ್ಲದು. ಈಗ ನಾವು ಇಲ್ಲಿವರೆಗೆ ಟಿಇಟಿಗೆ ಈ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದಾನ. ಈಗ ಮೊದಲನೇ ಪ್ರಶ್ನೆ ನೋಡ್ರಿ, ಟಿಇಟಿ 2017 ಪೇಪರ್ 1 ಏನಪ್ಪಾ ಅಂದ್ರ ಕೇಳಿದಂತ ಪ್ರಶ್ನೆ. ಒಂದನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಹಸುಳೆತನದ ಹಂತದ ಅವಧಿ. ಎ ಆಪ್ಷನ್ ಜನನದಿಂದ 3 ವರ್ಷಗಳವರೆಗೆ, ಬಿ ಆಪ್ಷನ್ 3 ವರ್ಷಗಳಿಂದ 6 ವರ್ಷಗಳವರೆಗೆ, ಸಿ ಆಪ್ಷನ್ 6 ವರ್ಷದಿಂದ 8 ವರ್ಷಗಳವರೆಗೆ, ಡಿ ಆಪ್ಷನ್ ಗರ್ಭಾವಸ್ಥೆಯಿಂದ ಜನನದವರೆಗೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಜನನದಿಂದ 3 ವರ್ಷಗಳವರೆಗೆ. ಮಗುವಿನ ಹಸುಳೆತನದ ಅವಧಿ ಎಲ್ಲಿವರೆಗಿದಪ್ಪ ಅಂದ್ರ ಎಲ್ಲಿವರೆಗೆ ಇದೆಯದ್ರಿ? ಜನನದಿಂದ 3 ವರ್ಷ. ಕೆಲವೊಬ್ರು ಹೇಳಿದ್ರು ಶೇಷ ವ್ಯವಸ್ಥೆ ಏನಪ್ಪಾ ಅಂದ್ರ 0 ಇಂದ 2 ವರ್ಷ ಐತಲ್ರಿ, ಇದು ನೀವು 3 ವರ್ಷ ಅಂತ ಹೇಳಿದ. ಯಾಕಂದ್ರೆ ಟಿಇಟಿಗೆ ಏನ್ ಮಾಡಿದನಪ್ಪ ಅಂದ್ರ ಇದೇ ಪ್ರಶ್ನೆ ಕೇಳಿದನ, ಆನ್ಸರ್ ಸಹ ಏನಪ್ಪಾ ಅಂದ್ರೆ ಇದನ್ನ ರೇಟ್ ಮಾಡ್ಕೊಂಡ. ಹಾಗಾಗಿ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಇದೇ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ. ಇದನ್ನ 2021 ಆಗಸ್ಟ್ 2022 ನಡೆದಂತ ಟಿಇಟಿಗೆ ಪೇಪರ್ 2 ಕೇಳಿದಂತ ಪ್ರಶ್ನೆ ನೋಡ್ರಿ. ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ. ಎ ಆಪ್ಷನ್ ಕುಟುಂಬದಿಂದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು. ಬಿ ಆಪ್ಷನ್ ಎಲ್ಲಾ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರುವುದು. ಸಿ ಆಪ್ಷನ್ ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಆಲೋಚಿಸುವುದು. ಡಿ ಆಪ್ಷನ್ ಆಸಕ್ತಿಯ ಒಂದು ವಿಷಯವನ್ನು ಕಲಿಯುವಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ. ನೋಡ್ರಿ, ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಯಾವುದಂದ್ರ ಮಗು ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾದಾಗ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರ ಸಾಮಾಜೀಕರಣ ಪ್ರಾರಂಭ ಆಗ್ತದ. ಅದು ತನ್ನ ವ್ಯಾಪ್ತಿಯನ್ನು ಏನಾಗ್ತದಪ್ಪ ಅಂದ್ರ ಮಗು ವಿಸ್ತಾರ ಮಾಡಿಕೊಳ್ತದ. ಮಗುವಿನ ಸಾಮಾಜೀಕರಣ ಎಲ್ಲಿಂದ ಪ್ರಾರಂಭ ಆಗ್ತದ? ಮೊದಲನೇ ಘಟ್ಟ ಯಾವ್ದಂತ ಕೇಳಿದಾಗ ಕುಟುಂಬನೇ ಆಗ್ತದ. ಆದ್ರ ಅದು ಯಾವಾಗ ವಿಸ್ತಾರ ಆಗ್ತದಪ್ಪ ಅಂದ್ರ ತನ್ನ ಗುಂಪಿನ ತಮ್ಮ ಸಮವಯಸ್ಕರ ಗುಂಪಿನ ಚಟುವಟಿಕೆಯಲ್ಲಿ, ಗುಂಪು ಆಟಗಳಲ್ಲಿ ಸೇರಿದಾಗ ಮಾತ್ರ ಮಗು ಏನಾಗ್ತದಪ್ಪ ಅಂದ್ರ ಅದರ ಸಾಮಾಜಿಕರಣದ ಬೆಳವಣಿಗೆ ಏನಾಗ್ತಂದ್ರ ವಿಸ್ತಾರ ಆಗ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ, ಪರಸ್ಪರನು ಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರೀಯತೆಡೆಗೆ ಬದಲಾವಣೆ ಉಂಟು ಆಗುವ ಅವಧಿ. ಎ ಆಪ್ಷನ್ ಶೇಷಾವಧಿ, ಬಿ ಆಪ್ಷನ್ ಶಾಲಾವಧಿ, ಸಿ ಆಪ್ಷನ್ ಶಾಲಾ ಪೂರ್ವಾವಧಿ, ಡಿ ಆಪ್ಷನ್ ತಾರುಣ್ಯಾವಧಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಶಾಲಾವಧಿ. ನೋಡ್ರಿ ಎಷ್ಟು ಮಜಾ ಕ್ವಶನ್ಸ್ ಕೇಳಿದ ನೋಡ್ರಿ. ಮಗುವಿನಲ್ಲಿ ಸ್ವಕೇಂದ್ರಿತದೆಡೆಗೆ ಅಂದ್ರ ಕೇಂದ್ರಿತ ಏನದಲ್ಲ, ಕೇಂದ್ರಿತ ಮನೋಭಾವ ಏನದಲ್ಲ, ಅದು ಬದಲಾವಣೆ ಉಂಟಾಗುವ ಅವಧಿ ಅಂತ ಏನಪ್ಪಾ ಅಂದ್ರೆ ಕೇಳಿದನ. ಅದು ಏನಪ್ಪಾ ಅಂದ್ರೆ ಶಾಲಾ ಪೂರ್ವಾವಧಿ. ಶಾಲಾ ಪೂರ್ವಾವಧಿಗೆ ನಾವ್ ಏನಂತ ಕರಿತೀವಿ? ಪೂರ್ವ ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ವ ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಿ ಆಪ್ಷನ್ ಆಗ್ತದೆ. ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆ. ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗುವುದು. ಎ ಆಪ್ಷನ್ ಪೂರ್ವ ಬಾಲ್ಯಾವಧಿ, ಬಿ ಆಪ್ಷನ್ ಬಾಲ್ಯಾವಧಿ, ಸಿ ಆಪ್ಷನ್ ತಾರುಣ್ಯಾವಧಿ, ಡಿ ಆಪ್ಷನ್ ವಯಸ್ಕಾವಧಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಪೂರ್ವ ಬಾಲ್ಯಾವಧಿ. ಪೂರ್ವ ಬಾಲ್ಯಾವಧಿಯಲ್ಲಿ ಮಗು ತನ್ನ ಸಮವಯಸ್ಕರ ಸಮೂಹದಲ್ಲಿ ಏನಾಗ್ತದಪ್ಪ ಅಂದ್ರ ಸಕ್ರಿಯ ಸದಸ್ಯನಾಗ್ತಾನೆ. ನೆಕ್ಸ್ಟ್ 5ನೇ ನೋಡ್ರಿ, ಶೇಷಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ. ಎ ಆಪ್ಷನ್ ಸೃಜನಶೀಲತೆ, ಬಿ ಆಪ್ಷನ್ ಸ್ಮೃತಿ, ಸಿ ಆಪ್ಷನ್ ಸಾಮಾಜೀಕರಣ, ಡಿ ಆಪ್ಷನ್ ಮನೋಭಾವ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಸಾಮಾಜೀಕರಣ. ಶೇಷಾವಧಿಯಲ್ಲಿ ಪ್ರಾರಂಭಗೊಂಡು ವ್ಯಕ್ತಿಯ ಜೀವನ ಪರ್ಯಂತ ಸಾಗುವಂತ ಒಂದು ಪ್ರಕ್ರಿಯೆ ಯಾವ್ದಪ್ಪ ಅಂದ್ರ ಸಾಮಾಜೀಕರಣ. ಯಾವ್ದದು? ಸಾಮಾಜೀಕರಣ. ಈ ಪ್ರಶ್ನೆ ಯಾವಾಗ ಕೇಳಿದಂದ್ರ ಟಿಟಿ 2023 ಸೆಪ್ಟೆಂಬರ್ 3 ಪೇಪರ್ 2 ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ,
ಈ ಕೆಳಗಿನ ಯಾವ ಹಂತವನ್ನು ಅನುಕರಣೆಯ ಹಂತ ಅಥವಾ ಪ್ರಶ್ನಿಸುವ ಹಂತ ಎಂದು ಗುರುತಿಸಲಾಗಿದೆ? ಇದು ಸಂಭವನೀಯ ಪ್ರಶ್ನೆ ನೋಡ್ರಿ. ಎ ಶೇಷ ವ್ಯವಸ್ಥೆ, ಬಿ ಪೂರ್ವ ಬಾಲ್ಯ ವ್ಯವಸ್ಥೆ, ಸಿ ಆಪ್ಷನ್ ಉತ್ತರ ಬಾಲ್ಯ ವ್ಯವಸ್ಥೆ, ಡಿ ಆಪ್ಷನ್ ತಾರುಣ್ಯ ವ್ಯವಸ್ಥೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದ? ಪೂರ್ವ ಬಾಲ್ಯ ವ್ಯವಸ್ಥೆ ಆಗ್ತದೆ. ಯಾವ ಹಂತವನ್ನು ನಾವು ಅನುಕರಣೆ ಅಂತ ಪ್ರಶ್ನಿಸುವ ಅಂತ ಕರಿತೀವಿ ಅಂತ ಕೇಳಿದಾಗ ಪೂರ್ವ ಬಾಲ್ಯ ವ್ಯವಸ್ಥೆ. ಇದನ್ನ ಕೂಟ ಪೂರ್ವ ಅಂತಾನು ಕರೀತಾರೆ, ನೆನಪಿರ್ಲ ಏನಂತಾರ? ಕೂಟ ಪೂರ್ವ ಅಂತ ಬಂದ ಕರೀತಾರೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಹಂತವನ್ನು ಕೂಟ ಯುಗ ಅಥವಾ ಶಾಲಾ ಹಂತ ಎಂದು ಗುರುತಿಸಲಾಗಿದೆ? ಎ ಆಪ್ಷನ್ ಶೇಷ ವ್ಯವಸ್ಥೆ, ಬಿ ಆಪ್ಷನ್ ಪೂರ್ವ ಬಾಲ್ಯ ವ್ಯವಸ್ಥೆ, ಸಿ ಆಪ್ಷನ್ ಉತ್ತರ ಬಾಲ್ಯ ವ್ಯವಸ್ಥೆ, ಡಿ ಆಪ್ಷನ್ ತಾರುಣ್ಯ ವ್ಯವಸ್ಥೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಸಿ ಆಪ್ಷನ್ ಉತ್ತರ ಬಾಲ್ಯ ವ್ಯವಸ್ಥೆ. ಉತ್ತರ ಬಾಲ್ಯ ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ ಅಂದ್ರ ಕೂಟ ಯುಗ ಅಂತ ಕರಿತೀವಿ, ಶಾಲಾ ಅಂತ ಏನಪ್ಪ ಅಂದ್ರ ಕರಿತೀವಿ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ. ಈ ಅವಧಿಯಲ್ಲಿ ಮಗುವಿನಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತ ಭಾವನೆಗಳು ಕಂಡು ಬರುವುದು. ಆಲ್ರೆಡಿ ಏನಪ್ಪ ಅಂದ್ರ ಆನ್ಸರ್ ನಿಮಗೆ ಗೊತ್ತಿರ್ತದ, ಅದರ ಆಪ್ಷನ್ಸ್ ಗಳ ಒಂದ್ಸಲ ಹೇಳ್ತೀನಿ ನೋಡ್ರಿ. ಎ ಆಪ್ಷನ್ ಶೇಷ ವ್ಯವಸ್ಥೆ, ಬಿ ಆಪ್ಷನ್ ಪೂರ್ವ ಬಾಲ್ಯ ವ್ಯವಸ್ಥೆ, ಸಿ ಆಪ್ಷನ್ ಉತ್ತರ ಬಾಲ್ಯ ವ್ಯವಸ್ಥೆ, ಡಿ ಆಪ್ಷನ್ ತಾರುಣ್ಯ ವ್ಯವಸ್ಥೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದೆ ಅಂದ್ರ ಶೇಷ ವ್ಯವಸ್ಥೆ. ಅಂದ್ರ ಯಾವ ಹಂತದಲ್ಲಿ ಮಗುವಿನಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತ ಭಾವನೆಗಳ ಕಂಡು ಬರ್ತಾವ ಅಂದ್ರ ಶೇಷ ವ್ಯವಸ್ಥೆಯಲ್ಲಿ ಕಂಡು ಬರ್ತಾವ. ಯಾವ ಹಂತದಲ್ಲಿ? ಶೇಷ ವ್ಯವಸ್ಥೆಯಲ್ಲಿ ಕಂಡು ಬರ್ತಾವ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಒಂದು ಹೊಸದಾದ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಏನಪ್ಪಾ ಅಂದ್ರೆ ನಿಮ್ಮಿಂದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.